ॐ नमो भगवते वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयामुदीरये। नस्तप्रायेषु अभद्रेषु नित्यं भागवतसेवया भगवतेरुत्तमश्लोके भक्तिर्भवति नस्तिके। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं तदा मह्यं ददाति सुखदां वन्देऽहं श्रीगुरो श्रीयुतापदकमलं श्रीगुरुं वैष्णवांश श्रीरूपं साग्रजातं सहगणरघुनाथान्वितं तं साद्वैतं सावधूतं परिजनासहितं कृष्णचैतन्यदेवं श्रीराधाकृष्णपादां ललिता श्रीविद्यान्वितांश। हे कृष्णकरुणा सिन्धो दीनबन्धो जगत्पते गोपेश गोपिकान्ता राधाकान्ता नमोऽस्तु ते। तप्तकाञ्चन गौराङ्गी राधे श्रीवृन्दावनेश्वरी नमामि हरिं। वाञ्छाकल्पतरुभ्यश्च कृपासिन्धुभ्य एव च। श्रीकृष्ण चैतन्य प्रभु नित्यानन्द श्री अद्वैत गदाधर श्रीवासादि गौरभक्तवृन्द। हरे कृष्ण 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 हरे 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 राम 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 हरे हरे। नमो विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिनिति नामिने। नमस्ते सरस्वते देवे गौरवाणी प्रचारिणे एषा शून्यवादी पाश्चात्यदेशतः मुखं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुदीनतारिणं परमानन्दमाधव श्रीचैतन्येश्वरं हरि ओं तत्सत्। हरे कृष्ण। ಓಕೆ, ಮಕರ ಸಂಕ್ರಾಂತಿಯ ವಿಶೇಷವಾಗಿ ನಾವು ಭೀಷ್ಮ ಸ್ತುತಿಯನ್ನ ಚರ್ಚೆ ಮಾಡ್ತಾ ಇದ್ವಿ ಲಾಸ್ಟ್ ಕ್ಲಾಸಲ್ಲಿ ಯಾಕೆ ಮಕರ ಸಂಕ್ರಾಂತಿಯ ದಿನ ಭೀಷ್ಮ ಸ್ತುತಿಯನ್ನೇ ಚರ್ಚೆ ಮಾಡಬೇಕು, ಹೇಗೆ ಆ, ಭೀಷ್ಮ ಸ್ತುತಿ ಬೇರೆ ಸ್ತುತಿಗಳಿಗಿಂತ ವಿಶೇಷವಾದದ್ದು ಹೇಗೆ ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತೆ ಶ್ಲೋಕ 46ರಿಂದ ಹಿಡಿದು ಕಂಪ್ಲೀಟ್ ಮಾಡಿದ್ವಿ, 52 ಶ್ಲೋಕವರೆಗೂ ಮಾಡಿದ್ವಿ. ಮತ್ತೆ ಭೀಷ್ಮದೇವರ ಒಂದು ಇತಿಹಾಸ, ಹಿಂದೆ ಅವರ ಏನಾಗಿದ್ರು, ಅವರು 8 ವಸುಗಳಲ್ಲಿ ಕಿರಿಯರು, ಮತ್ತೆ ಅವರು ಹೇಗೆ ಶಾಪಗ್ರಸ್ತರಾಗಿದ್ರು ವಸಿಷ್ಠ ಮುನಿಗಳಿಂದ, ಮತ್ತೆ ದೇವರತರಾಗಿ ಗಂಗಾಮಾತೆಯ ಏನು ಮಗನಾಗಿ ಜನ್ಮವನ್ನ ತಗೊಂಡು ಬಂದ್ರು. ಮತ್ತೆ ಭೀಷ್ಮದೇವರಾಗಿದ್ದು ಹೇಗೆ ಭೀಷ್ಮ ಅಂತಕ್ಕಂಥ ಹೆಸರು ಹೇಗೆ ಬಂದಿತ್ತು, ಸೊ ಇದ್ರ ಬಗ್ಗೆ ಎಲ್ಲ ನಾವು ಚರ್ಚೆಯನ್ನ ಮಾಡಿದ್ವಿ. ಜೊತೆಗೆ ಕುರುಕ್ಷೇತ್ರ ಯುದ್ಧದ ಬಗ್ಗೆ, ಕುರುಕ್ಷೇತ್ರ ಯುದ್ಧ ಯಾಕಾಯ್ತು, ಮತ್ತೆ ಕುರುಕ್ಷೇತ್ರದಲ್ಲಿ ಭೀಷ್ಮದೇವರ ಸ್ಥಿತಿ ಹೇಗೆ ಬಾಣಗಳ ಮೇಲೆ ಅವರು ಮಲಗಿದ್ದಾರೆ, ಸೊ ಇದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಸೊ ಕಂಟಿನ್ಯೂ ಮಾಡೋಣ. ಇವತ್ತು ಶ್ಲೋಕ 9, ಶ್ಲೋಕ 1. ಸೂತ ಉವಾಚ ಇತಿ ಭೀತಃ ಪ್ರಜೋದ್ರೋಹಾತ್ ಸರ್ವಧರ್ಮಾವಿವಿತ್ಸಯಾ ತಥಾ ವಿನಶನಂ ಪ್ರಘಾತ್ ಯತ್ರ ದೇವವ್ರತ ಅಪತತ್ ಇತಿ ಪ್ರಜಾದ್ರೋಹತ್ ಸರ್ವ ಧರ್ಮವಿವಿತ್ಸಯಾ
ತಥಾ ವಿನಶನಂ ಪ್ರಘಾತ್ ಯತ್ತ ದೇವ ರಥ ಅಪತತ್. ಅನುವಾದ. ಸುತ ಮುನಿಗಳು ನುಡಿದರು, ಕುರುಕ್ಷೇತ್ರದ ರಣರಂಗದಲ್ಲಿ ಅಪಾರ ಸಂಖ್ಯೆಯ ಪ್ರಜೆಗಳ ಹತ್ಯೆಗೆ ಕಾರಣನಾದ ಯುಧಿಷ್ಠಿರ ಮಹಾರಾಜ ಭಯಭೀತನಾಗಿ ಯುದ್ಧ ಭೂಮಿಗೆ ಬಂದ. ಅಲ್ಲಿ ಮರಣಸನ್ನದ್ಧರಾದ ಭೀಷ್ಮರು ಶರಶಯ್ಯೆಯಲ್ಲಿ ಮಲಗಿದ್ದರು. ಭಾವಾರ್ಥ. ಈ 9ನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಇಚ್ಛಿಸಿದ ಪ್ರಕಾರ ಭೀಷ್ಮರು ವೃತ್ತಿ ಧರ್ಮವನ್ನು ಕುರಿತು ಯುಧಿಷ್ಠಿರ ಮಹಾರಾಜನಿಗೆ ಉಪದೇಶ ಮಾಡುತ್ತಾರೆ. ಮರ್ತ್ಯಲೋಕದಿಂದ ನಿರ್ಗಮಿಸಲಿರುವ ಸಮಯದಲ್ಲಿ ಭೀಷ್ಮರು ಭಗವಂತನಿಗೆ ತಮ್ಮ ಅಂತಿಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಹೀಗೆ ಮುಂದಿನ ಲೌಕಿಕ ಬಂಧನಗಳಿಂದ ಅವರು ವಿಮುಕ್ತರಾಗುತ್ತಾರೆ. ಭೀಷ್ಮರು ಮರಣಿಗಳು. ಅವರೇ ಸ್ವ ಇಚ್ಛೆಯಿಂದ ಶರಶಯ್ಯೆಯ ಮೇಲೆ ಮಲಗಿದರು. ಇಂತಹ ಮಹಾನ್ ಯೋಧನ ದೇಹತ್ಯಾಗದ ಸುದ್ದಿಯು ಸಮಕಾಲೀನ ಗಣ್ಯರೆಲ್ಲರ ಗಮನವನ್ನು ಸೆಳೆಯಿತು. ಅವರೆಲ್ಲರೂ ಆ ಮಹಾತ್ಮನಿಗೆ ತಮ್ಮ ಪ್ರೀತಿಪೂರ್ವಕ ಗೌರವಾದರಗಳನ್ನು ಸಲ್ಲಿಸಲು ಅಲ್ಲಿಗೆ ಬಂದು ಸೇರಿದರು. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದಾಗೆ ಶ್ರೀಕೃಷ್ಣ ದ್ವಾರಕದಿಂದ ಕುರುಕ್ಷೇತ್ರ ಯುದ್ಧ ಮುಗಿಯುತ್ತೆ. ಇವರಿಗೆ ಯುಧಿಷ್ಠಿರ ಮಹಾರಾಜರಿಗೆ ಪಟ್ಟಾಭಿಷೇಕವಾಗುತ್ತೆ. ಪಾಂಡವರೆಲ್ಲರೂ ಸಂತೋಷವಾಗಿದ್ದಾರೆ. ಆ ಟೈಮಲ್ಲಿ ಕೃಷ್ಣ ಏನ್ ಮಾಡ್ತಾರೆ, ಹೊರಡೋದಕ್ಕೆ ಸಿದ್ಧರಾಗ್ತಾರೆ ದ್ವಾರಕಕ್ಕೆ. ಯಾಕೆಂದ್ರೆ ಅವ್ರು ಬಂದಿದ್ದ ಕೆಲಸ ಆಯ್ತು. ಸೊ ಧರ್ಮವನ್ನ ಸಂಸ್ಥಾಪನೆ ಮಾಡಿದ್ರು, ಆ ಧರ್ಮವನ್ನ ವಿನಾಶ ಮಾಡಿದ್ರು, ಅವರ ಕೆಲಸ ಮುಗೀತು. ಸೊ ಅವ್ರು ಏನ್ ಮಾಡ್ತಾರೆ, ಅವರ ಒಂದು ರಥದಲ್ಲಿ ಹತ್ತಿ ಕುತ್ಕೊಳ್ತಾರೆ ದ್ವಾರಕಕ್ಕೆ ವಾಪಸ್ ಹೋಗೋದಕ್ಕೆ. ಸೊ ಆ ಟೈಮಲ್ಲಿ ಯಾರು ಬರ್ತಾರೆ, ಉತ್ತಾರೆ ಓಡೋಡಿ ಬರ್ತಾರೆ, ನನ್ನನ್ನು ಕಾಪಾಡು ವಾಸುದೇವ ಅಂತ. ಅವರಿಗೆ ಕೃಷ್ಣಂಗೆ ಗೊತ್ತಾಗತ್ತೆ ಯಾರು ಅಶ್ವತ್ಥಾಮ ಬ್ರಹ್ಮಶಿರಾಸ್ತ್ರವನ್ನ ಬಿಟ್ಟಿದ್ದಾರೆ. ಏನು ಉತ್ತರೆಯ ಗರ್ಭದಲ್ಲಿರ್ತಕ್ಕಂಥ ಪರೀಕ್ಷಿತ್ ಮಹಾರಾಜರನ್ನ ನಾಶ ಮಾಡೋದಕ್ಕೆ, ಪಾಂಡವರ ಅಂತಿಮ ಕುಡಿಯನ್ನ ವಂಶಸ್ಥರನ್ನ ನಾಶ ಮಾಡೋದಕ್ಕೆ. ಯಾಕೆಂದ್ರೆ ದ್ರೌಪದಿಯ 5 ಜನ ಮಕ್ಕಳು ಆಲ್ರೆಡಿ ದೇಹತ್ಯಾಗವನ್ನ ಮಾಡಿದ್ರು. ಸೊ ಇವಾಗ ಅವರ ಪಾಂಡವರಿಗೆ ಮುಂದೆ ವಂಶಸ್ಥರು ಯಾರು ಇರೋದಿಲ್ಲ. ಸೊ ಕೊನೆಯದಾಗಿ ಯಾರು ಅರ್ಜುನನ ಮಗ ಅಭಿಮನ್ಯು ಕೂಡ ಯುದ್ಧದಲ್ಲಿ ಅವರು ಕೂಡ ದೇಹತ್ಯಾಗವನ್ನ ಮಾಡಿರ್ತಾರೆ. ಸೊ ಅವರ ಒಂದು ಮಗು ಇರುತ್ತೆ, ಉತ್ತರೆಯ ಗರ್ಭದಲ್ಲಿ ಅಭಿಮನ್ಯುವಿನ ಮಗು ಇರುತ್ತೆ. ಸೊ ಆ ಒಂದು ಕೊನೆಯ ಕುಡಿಯನ್ನ ಸಾಯಿಸೋದಕ್ಕೆ ಅಶ್ವತ್ಥಾಮ ಏನ್ ಮಾಡ್ತಾರೆ, ಬಾಣವನ್ನ ಬಿಡ್ತಾರೆ, ಬ್ರಹ್ಮಶಿರಾಸ್ತ್ರವನ್ನ ಬಿಡ್ತಾರೆ. ಇದನ್ನ ತಿಳ್ಕೊಳ್ತಕ್ಕಂಥ ಕೃಷ್ಣ ಏನ್ ಮಾಡ್ತಾರೆ, ತಾನು ಲಘುವಾಗಿ ರೂಪ ತಗೊಂಡು ಉತ್ತರೆಯ ಗರ್ಭವನ್ನ ಪ್ರವೇಶ ಮಾಡಿ ತನ್ನ ಕೌಮುದಿಯ ಗದೆಯಿಂದ ಅದನ್ನ ವಾಪಸ್ ಕೌಮುದಿಯ ಗದೆಯಿಂದ ಆ ಮಗುವಿಗೆ ರಕ್ಷಣೆಯನ್ನ ಕೊಡ್ತಾರೆ. ಅದಾದ ನಂತರ ಕುಂತಿ ಮಹಾರಾಣಿ ತನ್ನ ಕುಂತಿಯ ಸ್ತುತಿಯನ್ನ ಹೇಳ್ತಾರೆ. ಕೃಷ್ಣ, ನಮಗೆ ಕಷ್ಟ ಇರ್ಬೇಕಾದ್ರೆ ನೀನ್ ನನ್ನ ಜೊತೆಲೇ ಇದ್ದೆ. ಇವಾಗ ನಾವೆಲ್ಲ ಸಂತೋಷವಾಗಿದ್ದೀವಿ. ಸೊ ಇವಾಗ ನೀನ್ ಬಿಟ್ಟು ಹೋಗ್ತಿದ್ಯಾ. ಸೊ ನೀನ್ ಬಿಟ್ಟು ಹೋಗ್ತಿದ್ಯಾ ಅಂದ್ರೆ ಈ ಸಂತೋಷ ಐಶ್ವರ್ಯ ಯಾತಕ್ ಬೇಕು? ಸೊ ಹಾಗಾಗಿ ನೀನ್ ನನಗೆ ಬರೀ ಕಷ್ಟವನ್ನೇ ಕೊಡು. ಯಾಕಂದ್ರೆ ಕಷ್ಟದಲ್ಲಿ ನೀನು ನಮ್ ಜೊತೆ ಇರ್ತೀಯ. ನಾವು ವನವಾಸದಲ್ಲಿ ಇರ್ಬೇಕಾದ್ರೆ ನಿನ್ ಜೊತೆನಲ್ಲಿದ್ದೆ, ಜೊತೆನಲ್ಲಿ ಬಂದ ಅವಾಗ ನಮ್ಮನ್ನ ಕಾಪಾಡ್ತಿದ್ದೆ. ಇವಾಗ ಎಲ್ಲವನ್ನು ಕೊಟ್ಟಿದ್ಯಾ, ಬಟ್ ನೀನು ನಮ್ಮನ್ನ ಬಿಟ್ಟು ಹೋಗ್ತಿದ್ಯಾ. ಸೊ ದಯವಿಟ್ಟು ನನಗೆ ಕಷ್ಟವನ್ನೇ ಕೊಡು ಅಂತ ಕೇಳ್ಕೊತಾರೆ. ಸೊ ಕುಂತಿಯ ತುಂಬಾ ರಿಕ್ವೆಸ್ಟ್ ಮಾಡ್ತಾಳೆ ವಾಪಸ್ ಹೋಗದೆ ಇರೋದಕ್ಕೆ, ದ್ವಾರಕಕ್ಕೆ ಹೋಗ್ಬೇಡ, ಇಲ್ಲೇ ಇರೋ ಅಂತ. ಸೊ ಆ ಟೈಮಲ್ಲಿ ಕೃಷ್ಣ ಕುಂತಿಯ ಒಂದು ಪ್ರಾರ್ಥನೆಯಿಂದ ಏನ್ ಮಾಡ್ತಾರೆ, ಅವರು ವಾಪಸ್ ಇಳಿದು ಬರ್ತಾರೆ. ಬಂದು ಒಂದು 2-3 ದಿನ ಆಗತ್ತೆ. ಮತ್ತೆ ಇಲ್ಲಿ ಏನಾಗತ್ತೆ, ಯುಧಿಷ್ಠಿರ ಮಹಾರಾಜರಿಗೆ ಅವರು ತುಂಬಾ ದುಃಖಿತರಾಗ್ತಾರೆ, ವ್ಯಥೆಯನ್ನ ಪಡ್ತಿರ್ತಾರೆ. ಸೊ ಇದ್ದಕ್ಕಿದ್ದಾಗೆ ಅವರಿಗೆ ಇದು ಸ್ಟಾರ್ಟ್ ಆಗತ್ತೆ, ವ್ಯಥೆ ಸ್ಟಾರ್ಟ್ ಆಗತ್ತೆ. ಯಾಕೆಂದ್ರೆ ನನ್ನಿಂದ ಯುದ್ಧದಲ್ಲಿ ಇಷ್ಟೊಂದೆಲ್ಲ ವಿನಾಶ ಆಯ್ತು. ನಾನು ರಾಜನಾಗ್ಬೇಕು ಅಂತೇಳಿ ಎಷ್ಟೋ ಜನ ಮಕ್ಕಳನ್ನ ಕಳ್ಕೊಂಡ್ರು, ಎಷ್ಟೋ ಜನ ತನ್ನ ಪತಿಯನ್ನ ಕಳ್ಕೊಂಡ್ರು, ಎಷ್ಟೋ ಜನ ತಂದೆಯನ್ನ ಕಳ್ಕೊಂಡ್ರು, ಇಷ್ಟು ಜನ ಅನಾಥರಾಗಿದ್ದಾರೆ. ಸೊ ಎಲ್ಲ ಕೌರವರ ಸಾವಿಗೆ ನಾನೇ
ನಾದೆ ಏನು ಕಾರಣನಾದೆ ಅಂತೇಳಿ ವ್ಯಥೆಯನ್ನ ಪಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದು ಜಸ್ಟ್ ಒಂದು ಏನಪ್ಪಾ ಅಂದ್ರೆ ಓಕೆ ವ್ಯಾಸದೇವರು ಮತ್ತೆ ಎಲ್ಲ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರುಗಳು ಮತ್ತೆ ಈವನ್ ಸ್ವತಃ ಕೃಷ್ಣ ಕೂಡ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಕನ್ವಿನ್ಸ್ ಆಗೋದಿಲ್ಲ. ಆ, ಯುಧಿಷ್ಠಿರ ಮಹಾರಾಜ ಅದನ್ನೇ ಯೋಚನೆ ಮಾಡ್ತಿದ್ದೆ, ಇಲ್ಲ ಇಲ್ಲ ನನ್ನಿಂದಾನೇ ಆಗಿತ್ತು, ನಾನೆಷ್ಟು ಪಾಪಿ, ನಾನೆಷ್ಟು ಪಾಪ ಮಾಡಿದ್ದೀನಿ, ನನಗೆ ನರಕದಲ್ಲೂ ಕೂಡ ಆ, ಏನು ನರಕದಲ್ಲೂ ಕೂಡ ನನಗೆ ಆ, ಯಾರ ಪಾಪ ಬೇಕಾದರೂ ಕಳ್ದೋಗ್ಬಿಡತ್ತೆ. ಬಟ್ ನಾನು ಎಷ್ಟು ಜನ್ಮಗಳಲ್ಲಿ ನಾನು ಆ, ನರಕದಲ್ಲಿ ಇರ್ಬೇಕಾಗತ್ತೆ, ಪರ್ಮನೆಂಟ್ ಆಗಿ ನಾನು ನರಕದಲ್ಲೇ ಇರ್ಬೇಕಾಗತ್ತೆ, ಆ ರೀತಿ ಒಂದು ಪಾಪವನ್ನ ನಾನು ಮಾಡಿದ್ದೀನಿ ಅಂತೇಳಿ ಯುಧಿಷ್ಠಿರ ಮಹಾರಾಜರು ಪದೇ ಪದೇ ಅದನ್ನೇ ಯೋಚನೆ ಮಾಡ್ತಿರ್ತಾರೆ. ಸೊ ಇಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ವತಃ ಕೃಷ್ಣನೇ ಕನ್ವಿನ್ಸ್ ಮಾಡ್ತಿದ್ದಾರೆ ಆದ್ರೂ ಕನ್ವಿನ್ಸ್ ಆಗ್ತಿಲ್ಲ ಅಂದ್ರೆ ಇದು ಒಂದ್ ರೀತಿನಲ್ಲಿ ವಿಚಿತ್ರ ಅಂತ ಅನ್ಸ್ಬೋದು. ಯಾಕಂದ್ರೆ ಸಾಕ್ಷಾತ್ ಭಗವಂತ ಕೃಷ್ಣ ಕನ್ವಿನ್ಸ್ ಮಾಡ್ತಿದ್ದಾನೆ ಬಟ್ ಕನ್ವಿನ್ಸ್ ಆಗ್ತಿಲ್ಲ. ಇದು ಜಸ್ಟ್ ಏನಪ್ಪಾ ಅಂತಂದ್ರೆ ಭಗವಂತನ ಇನ್ನೊಂದು ಲೀಲೆ. ಭಗವಂತ ಲೀಲಾಮಯಿ. ಸೊ ಭಗವಂತ ಏನ್ ಮಾಡ್ತಾನೆ, ಯುಧಿಷ್ಠಿರ್ ಮಹಾರಾಜರ ಮನಸ್ಸಲ್ಲಿ ಈ ಒಂದು ವ್ಯಥೆ ಉದ್ಭವ ಆಗೋ ರೀತಿಯಲ್ಲಿ ಮಾಡ್ತಾರೆ. ಹ್ಮ್ ಮತ್ತೆ ಯುಧಿಷ್ಠಿರ್ ಮಹಾರಾಜು ವ್ಯಥೆ ಪಡೆಯೋ ಥರ, ಮತ್ತೆ ಎಲ್ಲರೂ ಕನ್ವಿನ್ಸ್ ಮಾಡೋ ರೀತಿನಲ್ಲಿ, ಆದರೂ ಕನ್ವಿನ್ಸ್ ಆಗದೆ ಇರೋ ಥರ ಭಗವಂತನೇ ಆ ರೀತಿಯ ಒಂದು ಇದನ್ನ ವ್ಯವಸ್ಥೆಯನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ ಅದಕ್ಕೆ ಹಲವಾರು ರೀಸನ್‌ಗಳು ಲಾಸ್ಟ್ ಟೈಮ್ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಮೊದಲನೇದೇನಪ್ಪಾ ಅಂತಂದ್ರೆ ಭೀಷ್ಮ ಪಿತಾಮಹರು ದೇಹತ್ಯಾಗವನ್ನ ಮಾಡ್ತಕ್ಕಂಥ ಸಮಯ ಬಂದಿದೆ. ಸೊ ಹಾಗಾಗಿ ಅವರಿಗೆ ಅವರ ಎಲ್ಲಾ ಇಚ್ಛೆಗಳನ್ನ ಪೂರೈಸುತ್ತ ಪೂರೈಸತಕ್ಕಂಥದ್ದು ಭಗವಂತ ಮನಸ್ಸಲ್ಲಿ ಭೀಷ್ಮ ಪಿತಾಮಹರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಏನು ಭೀಷ್ಮ ಪಿತಾಮಹರಿಗೆ. ಸೊ ಇಲ್ಲಿ ಯುಧಿಷ್ಠಿರ ಮಹಾರಾಜರು ಕನ್ವಿನ್ಸ್ ಆಗೋದಿಲ್ಲ. ಕೊನೆಯಲ್ಲಿ ಏನ್ ಹೇಳ್ತಾರೆ, ಓಕೆ ಯಾರು ಹೇಳಿದ್ರು ನೀನು ಕೇಳ್ತಾ ಇಲ್ಲ, ನಡಿ ನೀನು ಭೀಷ್ಮ ಪಿತಾಮಹರು ಇದ್ದಾರಲ್ಲ ಸೊ ಅಲ್ಲಿಗೆ ಹೋಗೋಣ. ಭೀಷ್ಮ ಪಿತಾಮಹರು ನಿನ್ಗೆ ಕನ್ವಿನ್ಸ್ ಮಾಡ್ತಾರೆ. ಸೊ ಅವಾಗ್ಲಾದ್ರೂ ನೀನು ಕನ್ವಿನ್ಸ್ ಆಗ್ತೀಯ, ನೀನೇನು ತಪ್ಪು ಮಾಡಿಲ್ಲ ಅಂತ ನಿನಗೆ ಗೊತ್ತಾಗತ್ತೆ, ಅರಿವಾಗತ್ತೆ. ಇದು ಒಂದು ಜಸ್ಟ್ ಧರ್ಮ ಯುದ್ಧ ಅಷ್ಟೇ. ಬಟ್ ನೀನು ಯಾಕೆ ಕನ್ವಿನ್ಸ್ ಆಗ್ತಿಲ್ಲ, ಸರಿ ನಡಿ ಭೀಷ್ಮ ಪಿತಾಮಹರು ಹೇಳ್ತಾರೆ ಅಂತ ಹೇಳಿ ಏನು ಕೊನೆಯದಾಗಿ ಭೀಷ್ಮ ಪಿತಾಮಹರಿಯ ಜೊತೆಗೆ ಏನು ಅವರ ಒಂದು ದರ್ಶನವನ್ನ ಮಾಡೋದಕ್ಕೆ ಭಗವಂತ ತನ್ನ ದರ್ಶನವನ್ನ ಭೀಷ್ಮ ಪಿತಾಮಹರಿಗೆ ಕೊಡೋದಕ್ಕೆ. ಮತ್ತೆ ಭಗವಂತ ಆ, ಪಾಂಡವರು ಆ, ಪಾಂಡವರನ್ನ ಅವರಿಗೆ ತೋರ್ಸು ಪಾಂಡವರಿಗೆ ಭೀಷ್ಮ ಪಿತಾಮಹ, ಯಾಕಂದ್ರೆ ಭೀಷ್ಮ ಪಿತಾಮಹ ಮಹಾಜನಗಳಲ್ಲಿ 12 ಮಹಾಜನಗಳಲ್ಲಿ ಒಬ್ರು. ಸೊ ಎಲ್ಲ ಪಾಂಡವರಿಗೆ ಭೀಷ್ಮ ಪಿತಾಮಹರ ದರ್ಶನವನ್ನ ಪಡೆಯೋದಕ್ಕೆ ಮತ್ತೆ ಭೀಷ್ಮ ಪಿತಾಮಹರಿಂದ ಇದನ್ನ ಏನು ಆ ಅಮೂಲ್ಯವಾದಂತಹ ಒಂದು ದಿವ್ಯ ಜ್ಞಾನವನ್ನ ಅವರಿಂದ ಪಡ್ಕೊಳ್ಳಿ ಅಂತೇಳಿ. ಮತ್ತೆ ಭೀಷ್ಮ ಪಿತಾಮಹರಿಗೂ ಆಸೆ ಇರುತ್ತೆ ಪಾಂಡವರನ್ನ ಅಂತಿಮ ಬಾರಿ ನೋಡ್ಬೇಕು, ಅವ್ರು ಖುಷಿಯಾಗಿದ್ದಾರ ಅಂತ. ಯಾಕಂದ್ರೆ ತುಂಬಾ ಕಷ್ಟವನ್ನ ಅನುಭವಿಸಿರ್ತಾರೆ. ಸೊ ಹಾಗಾಗಿ ಅವರು ಅಂತಿಮವಾಗಿ ಅವರನ್ನ ನೋಡ್ತಕ್ಕಂತ ಆಸೆ ಆಗುತ್ತೆ ಭೀಷ್ಮ ಪಿತಾಮಹನಿಗೆ. ಸೊ ಅವರ ಒಂದು ಆಸೆಯನ್ನ ನಿರ್ವಹಿಸೋದಕ್ಕೆ ಮತ್ತೆ ಭೀಷ್ಮ ಪಿತಾಮಹನಿಗೆ ಇದಿರತ್ತೆ ಏನು ಪ್ರತಿಜ್ಞೆನ ಮಾಡಿರ್ತಾರೆ. ಸೊ ಕೌರವರ ಸಿಂಹಾಸನವನ್ನ ನಾನು ಕಾಪಾಡ್ತೀನಿ, ರಕ್ಷಣೆಯನ್ನ ಮಾಡ್ತೀನಿ ಅಂತೇಳಿ. ಸೊ ಹಾಗಾಗಿ ಅದು ಭಗವಂತ ಅದನ್ನ ತೋರ್ಸೋದಕ್ಕೆ, ಓಕೆ ಇವಾಗ ಕೌರವರ ಸಿಂಹಾಸನ ಧರ್ಮಿಷ್ಠರಾದ ಯುಧಿಷ್ಠಿರನ ಕೈಯಲ್ಲಿದೆ. ಸೊ ಕೌರವರ ಒಂದು ಹಸ್ತಿನಾಪುರ ಏನಿದೆ ಅದು ಸುರಕ್ಷಿತವಾಗಿದೆ ಅಂತ ತೋರ್ಸೋದಕ್ಕೆ. ಹೀಗೆ ಹಲವಾರು ಕಾರಣಗಳು. ಸೊ ಕೃಷ್ಣ ಅಲ್ಲಿಗೆ ಹೋಗೋದಕ್ಕೆ ಇಷ್ಟವನ್ನ ಪಡ್ತಾರೆ. ಸೊ ಇಲ್ಲಿ ಭೀಷ್ಮ ಪಿತಾಮಹರು ಕುರುಕ್ಷೇತ್ರದ ರಣಭೂಮಿಯಲ್ಲಿ ಏನು ಆ ಬಾಣಗಳ ಮೇಲೆ ಅವರು ಮಲಗಿದ್ದಾರೆ. ಹ್ಮ್. ಅಂದ್ರೆ ಕುರುಕ್ಷೇತ್ರ ರಣಭೂಮಿಯಲ್ಲಿ ಆಲ್ಮೋಸ್ಟ್ ಅವರು 56ರಿಂದ 58 ದಿನಗಳ ಕಾಲ ಅಲ್ಲೇ ಇರ್ತಾರೆ. ಅಲ್ಲೇ ಹಾಗೆ ಮಲಗಿರ್ತಾರೆ. ಆ, ಅಂದ್ರೆ ಆ ಕುರುಕ್ಷೇತ್ರ ರಣಭೂಮಿ ಅಂದ್ರೆ ನೋಡಿ, ಕೋಟ್ಯಾಂತರ ಜನರ ಶವ ಅಲ್ಲಿದೆ. ಜನರು ತೀರ್ಕೊಂಡಿರ್ತಾರೆ ಅಲ್ಲಿ. ಒಂದು ರೀತಿನಲ್ಲಿ ಎಲ್ಲಾ ಕಡೆ ಹೆಣಗಳು, ಆ ಅಲ್ಲಿ ಸತ್ತು ಬಿದ್ದಿರ್ತಕ್ಕಂಥವ್ರು, ಕೆಲವ್ರದ್ದು ಏನು ಆ ಆ, ಕೆಲವ್ರದ್ದು ಅಂತಿಮ ಏನಂತಾರೆ ಅಂತ್ಯ ಸಂಸ್ಕಾರ ಆಗಿರುತ್ತೆ, ಕೆಲವ್ರದ್ದು ಆಗಿರೋದಿಲ್ಲ. ಸೊ ಎಲ್ಲಾ ಕಡೆ ವಾಸನೆ ಇರುತ್ತೆ. ಮತ್ತೆ ಭೀಷ್ಮ ಪಿತಾಮಹ ಏನು ಅವ್ರದ್ದು ಮೈ ತುಂಬಾ ಬರೀ ರಕ್ತನೇ ಇದೆ, ಅಷ್ಟು ಬಾಣಗಳನ್ನು ಹೊಡೆದಿದ್ದಾರೆ. ಸೊ ಮೈ ತುಂಬಾ ರಕ್ತ ಇದೆ. 56ರಿಂದ ಆಲ್ಮೋಸ್ಟ್ 58 ದಿನ, ಕೆಲವರು 56 ಅಂತ ಹೇಳ್ತಾರೆ, ಕೆಲವರು 58 ಅಂತ ಹೇಳ್ತಾರೆ. ಸೊ ಆ ಅಷ್ಟು ದಿನಗಳವರೆಗೂ ಅವರಲ್ಲಿ ಮಲಗಿರ್ತಾರೆ. ಆಕ್ಚುಲಿ ಆಗಿ ಭೀಷ್ಮ ಪಿತಾಮಹರಿಗೆ ಇಚ್ಛಾ ಮರಣ ಇರುತ್ತೆ. ಅವ್ರು ಯಾವಾಗ ಬೇಕಾದ್ರು ಅಷ್ಟು ಆ ಒಂದು ಪರಿಸ್ಥಿತಿನಲ್ಲಿ ಇವಾಗ ನಮಗೇನೆ ಒಂಚೂರು ನೋವಾಯ್ತು ಅಂತಂದ್ರೆ ಅರೆ ಈ ಪ್ರಾಣ ಯಾಕೆ ಹೋಗಲ್ಲ ಅಂತ ನಾವು ಅನ್ಕೊಳ್ತೀವಿ. ಬಟ್ ಭೀಷ್ಮ ಪಿತಾಮಹ ನೋಡಿ ಅಷ್ಟು ದಿನಗಳ ಕಾಲ ಅಷ್ಟು ಬಾಣಗಳನ್ನ ಮೈಯಲ್ಲಿ ಇದ್ ಮಾಡ್ಕೊಂಡು ಎಷ್ಟು ವ್ಯಥೆ ಎಷ್ಟೊಂದು ನೋವು ಆಗ್ತಿರುತ್ತೆ. ಹಾಗಾಗಿ
ಆ, ಭೀಷ್ಮ ಪಿತಾಮಹರಂತ ಮಹಾ ಆ, ಯೋಧರಿಗೆ ಮಹಾನ್ ಭಕ್ತರಿಗೆ ಅವರು ದೇಹವನ್ನ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಅವರು ದೇಹಕ್ಕೆ ಅಂಟ್ಕೊಂಡಿರಲ್ಲ ನಮ್ಮ ತರ. ಅವ್ರು ಯಾವಾಗಲೂ ಮಾನಸಿಕವಾಗಿ ಭಗವಂತನ ಸ್ಮರಣೆಯನ್ನ ಮಾಡ್ತಿರ್ತಾರೆ. ಹಾಗಾಗಿ ದೇಹದ ಕಡೆ ಅಷ್ಟು ಅಷ್ಟು ಗಮನ ಇರೋದಿಲ್ಲ ಅವರಿಗೆ. ಸೊ ಆದ್ರೂ ಕೂಡ ಅವರು ಆ ಒಂದು ಪರಿಸ್ಥಿತಿನಲ್ಲಿ ಇರೋದಕ್ಕಿಂತ ಬದಲಾಗಿ ಇಚ್ಛಾ ಮರಣ ಇರುತ್ತೆ. ಅವರು ತಮ್ಮ ದೇಹ ತ್ಯಾಗವನ್ನ ಆ, ಮಾಡ್ಬೋದಿತ್ತು. ಅವರ ತಂದೆ ಅವರಿಗೆ ಇಚ್ಛಾ ಮರಣದ ಒಂದು ಇದನ್ನ ಕೊಟ್ಟಿರ್ತಾರೆ. ಆ, ಏನು ವರವನ್ನ ಕೊಟ್ಟಿರ್ತಾರೆ. ಇಚ್ಛಾಮರಣದ ವರ. ಅವ್ರು ಯಾವಾಗ ಬೇಕಾದ್ರೂ ದೇಹತ್ಯಾಗ ಮಾಡ್ಬೋದು. ಆ ಒಂದು ಪರಿಸ್ಥಿತಿ, ಆ ಹೆಣಗಳ ಮಧ್ಯದಲ್ಲಿ, ಕುರುಕ್ಷೇತ್ರ ರಣಭೂಮಿಯಲ್ಲಿ ಆ ಒಂದು ಪರಿಸ್ಥಿತಿನಲ್ಲಿ ಅವರು ಆ ದೇಹವನ್ನ ಆ ಆ ಏನು ಆ ಸಂರಕ್ಷಿಸ್ತಕ್ಕಂತ ಒಂದು ಅವಶ್ಯಕತೆ ಇರ್ಲಿಲ್ಲ. ಅವ್ರು ಯಾವಾಗ ಬೇಕಾದ್ರೂ ಅವರು ಬಿಡ್ಬೋದಿತ್ತು ಪ್ರಾಣವನ್ನ. ಆದ್ರೆ ಅವರು ಕಾಯ್ತಿರ್ತಾರೆ. ಏನಕ್ಕೆ ಕಾಯ್ತಿರ್ತಾರೆ? ಉತ್ತರಾಯಣಗೋಸ್ಕರ ಕಾಯ್ತಿರ್ತಾರೆ. ಉತ್ತರಾಯಣ ಅಂದ್ರೆ ಯಾರು? ಉತ್ತರಾಯಣ ಅಂದ್ರೆ ಸಂಕ್ರಾಂತಿನಲ್ಲಿ ಬರ್ತಕ್ಕಂಥ ಉತ್ತರಾಯಣ ಅಲ್ಲ. ಮಕರ ಸಂಕ್ರಾಂತಿಯ ದಿನ ಅವ್ರು ದೇಹತ್ಯಾಗ ಮಾಡಿದ್ರು. ಆಕ್ಚುಲ್ ಆಗಿ ಅವರು ಉತ್ತರಾಯಣಕ್ಕೆ ಆ, ಕಾಲಕ್ಕೆ, ಸಮಯಕ್ಕೆ, ಉತ್ತರಾಯಣದ ಸಮಯಕ್ಕೆ ಅವರು ಆ ನಿರೀಕ್ಷೆ ಮಾಡ್ತಿರಲಿಲ್ಲ. ಓಕೆ, ಇದನ್ನ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಅವರು ಭಗವಂತನ ದರ್ಶನಕ್ಕೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ರು. ಮತ್ತೆ ಈ ಎಲ್ಲ ಪಾಂಡವರನ್ನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರು. ಸೊ ಸೊ ಆ ಸಮಯದಲ್ಲಿ ಕೃಷ್ಣ ಪಾಂಡವರನ್ನ ಕನ್ವಿನ್ಸ್ ಮಾಡಿ ಯುಧಿಷ್ಠಿರ ಮಹಾರಾಜರನ್ನ ಆ ಒಂದು ಸ್ಥಿತಿನಲ್ಲಿ ಇಟ್ಟು ಅವ್ರು ಏನು ಮಾಡ್ತಾರೆ, ನಡೀರಿ ಎಲ್ಲ ಹೋಗೋಣ ಆ, ಕುರುಕ್ಷೇತ್ರ ರಣಭೂಮಿಗೆ ಅಂತೇಳಿ. ಆ್ಯಕ್ಚುಲಾಗಿ ಆ ಒಂದು ಆ, ರಣಭೂಮಿ ಏನು ಅದೊಂದು ರೀತಿಯಲ್ಲಿ ಸ್ಮಶಾನವಾಗಿದೆ. ಆ ಒಂದು ಸ್ಮಶಾನಕ್ಕೆ ಇನ್ನೇನು ಭೀಷ್ಮ ಪಿತಾಮಹ ದೇಹತ್ಯಾಗ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿದ್ದಾರೆ. ಅವರ ಒಂದು ನೋಡೋದಕ್ಕೆ ಎಲ್ಲರೂ ಹೇಗೆ ಹೋಗ್ತಾರೆ? ಒಂದು ರೀತಿಯಲ್ಲಿ ಸಿಂಪಲ್ ಆಗಿ ಹೋಗ್ಬೇಕು. ವೈಟ್ ಡ್ರೆಸ್ ಹಾಕೊಂಡು ಹೋಗ್ಬೇಕು. ಬಟ್ ಇಲ್ಲಿ ಏನ್ ಹೇಳ್ತಾರೆ, ಕೃಷ್ಣ ಹೇಳ್ತಾರೆ ಪಾಂಡವರಿಗೆ ತುಂಬಾ ಚೆನ್ನಾಗಿ ರೆಡಿಯಾಗಿ, ನೀವು ಏನೇನು ಆಭೂಷಣ ಇದೆಯೋ ಹಾಕೊಳ್ಳಿ, ಒಳ್ಳೆ ಬೆಸ್ಟ್ ಬೆಸ್ಟ್ ಸೂಟ್ ಹಾಕೊಳ್ಳಿ, ಎಲ್ಲ ಆಭೂಷಣಗಳನ್ನ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ರೆಡಿಯಾಗಿ ಬನ್ನಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಭೀಷ್ಮ ಪಿತಾಮಹರು ಆ ಪಾಂಡವರನ್ನ ಆ ಸ್ಥಿತಿಯಲ್ಲಿ ನೋಡಿ ಸಂತೋಷ ಪಡ್ಲಿ ಅಂತ ಹೇಳಿ ಅವರು ಕೃಷ್ಣ ಅವ್ರಿಗೆ ಹೇಳ್ತಾರೆ. ಮತ್ತೆ ಕೃಷ್ಣ ಆ ಎಲ್ಲ 5 ಜನ ಪಾಂಡವರನ್ನ ಕೂರಿಸ್ಕೊಂಡು ಆಕ್ಚುಲಾಗಿ ಅಲ್ಲಿ ಮತ್ತೆ ಸಾರಥಿಯಾಗಿ ಅವರೇ ರಥವನ್ನ ಓಡಿಸ್ಕೊಂಡು ಬರ್ತಾರೆ ಕುರುಕ್ಷೇತ್ರ ಭೀಷ್ಮ ಪಿತಾಮಹ ಇರ್ತಕ್ಕಂಥ ಸ್ಥಳಕ್ಕೆ. ಯಾಕೆ? ಅವ್ರದ್ದು ಆಲ್ರೆಡಿ ಯುದ್ಧ ಮುಗ್ದಿತ್ತು. ಇವಾಗ ಪಾರ್ಥಸಾರಥಿ ಆಗ್ತಕ್ಕಂಥ ಪಾರ್ಥಸಾರಥಿ ಆಗಿದ್ರು. ಇವಾಗ ಸದ್ಯಕ್ಕೆ ಅದ್ರ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ಯುದ್ಧ ಫಿನಿಶ್ ಆಗಿದೆ. ಮತ್ತೆ ಯಾಕೆ ಅವರು ಮತ್ತೆ ಪಾರ್ಥಸಾರಥಿ ಆಗಿದ್ದು? ಮತ್ತೆ ಯಾಕೆ ಅವರು ರಥವನ್ನ ಓಡಿಸ್ಕೊಂಡು ಬರ್ತಿದ್ದಾರೆ ಸಾರಥಿಯ ರೀತಿಯಲ್ಲಿ ಅಂದ್ರೆ, ಆಕ್ಚುಲಾಗಿ ಭೀಷ್ಮ ಪಿತಾಮಹನಿಗೆ ಆ ಒಂದು ರೂಪ ಇದೆಯಲ್ಲ, ಪಾರ್ಥಸಾರಥಿಯ ಒಂದು ರೂಪ ಇದೆಯೋ, ದರ್ಶನ ಏನಿದೆಯೋ ಭಗವಂತನ, ಆ ದರ್ಶನವನ್ನ ಭೀಷ್ಮ ಪಿತಾಮಹ ತುಂಬಾ ಇಷ್ಟವನ್ನ ಪಡ್ತಾರೆ. ತುಂಬಾ ಇಷ್ಟಪಡ್ತಾರೆ. ಸೊ ಹಾಗಾಗಿ ಅವರ ಒಂದು ಆಸೆಯನ್ನ ಪೂರೈಸಕ್ಕೆ, ಯಾಕೆಂದ್ರೆ ಸಂಬಂಧ ಒಬ್ಬೊಬ್ಬರಿಗೆ ಒಂದೊಂದು ರೀತಿನಲ್ಲಿ, ಕೆಲವರು ಮಗುವಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ, ಕೆಲವರು ಪ್ರಿಯನಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಭೀಷ್ಮ ಪಿತಾಮಹರಿಗೆ ತನ್ನ ಭಗವಂತನನ್ನ ಯಾವ ರೀತಿ ಆ ಪಾರ್ಥಸಾರಥಿಯ ಒಂದು ಆ ದರ್ಶನ ಏನಿದೆ ಅದು ತುಂಬಾ ಇಷ್ಟ ಆಗ್ತಿತ್ತು. ಸೊ ಅದನ್ನ ಅರಿತುಕೊಳ್ತಕ್ಕಂಥ ಭಗವಂತ ಏನ್ ಮಾಡ್ತಾರೆ, ಮತ್ತೆ ಅವರು ಕುದುರೆಯನ್ನ ಓಡಿಸ್ಕೊಂಡು, ರಥವನ್ನ ಓಡಿಸ್ಕೊಂಡು ಸಾರಥಿಯಾಗಿ ಬರ್ತಾರೆ. ಭೀಷ್ಮ ಪಿತಾಮಹರಿಗೆ ದರ್ಶನವನ್ನ ಕೊಡ್ತಾರೆ. ಓಕೆ, ಶ್ಲೋಕ 2. ತದಾ ತೇ ಭ್ರಾತರ ಸರ್ವೇ ತದಶ್ವೈ ಸ್ವರ್ಣಭೂಷಿತೈ ಅನ್ವಗಚ್ಚನ್ ರಥೈ ವಿಪ್ರ ವ್ಯಾಸದೌಮ್ಯ ಅದಯಸ್ತದಾ. ಅನುವಾದ: ಆ ಸಮಯದಲ್ಲಿ ಅವನ ಸೋದರರೆಲ್ಲ ಸುವರ್ಣಾಭರಣಗಳಿಂದ ಭೂಷಿತವಾದ ದಿವ್ಯಾಶ್ವಗಳನ್ನು ಹೂಡಿದ್ದ ಮನೋಹರವಾದ ರಥಗಳನ್ನು ಏರಿ ಅವನನ್ನು ಹಿಂಬಾಲಿಸಿದರು. ಅವರೊಡನೆ ವ್ಯಾಸರು, ಘನ ವಿದ್ವಾಂಸರಾದ ಪಾಂಡವ ಕುಲ ಪುರೋಹಿತ ದೌಮ್ಯರೇ ಮೊದಲಾದ ಋಷಿಗಳು ಮತ್ತಿತರರು ಇದ್ದರು. ಓಕೆ, ಇದನ್ನ ಲಾಸ್ಟ್ ಶ್ಲೋಕದಲ್ಲೇ ಎಕ್ಸ್ಪ್ಲೇನ್ ಮಾಡಿದೀನಿ, ಯಾಕೆ ಅವರು ಎಲ್ಲ ಆಭರಣಗಳನ್ನ ಧರಿಸ್ಕೊಂಡು ಬರ್ತಾರೆ ಅಂತ. ಅವರು ನೋಡಿ, ತುಂಬಾ ಮನೋಹರವಾದಂತಹ ರಥಗಳನ್ನು ಹೇರಿ ಬರ್ತಾರೆ. ಬೆಸ್ಟ್ ರಥವನ್ನ ತಗೊಂಡು ಯಾಕೆಂದ್ರೆ ಭೀಷ್ಮ ಪಿತಾಮಹ ನೋಡ್ಲಿ, ಸಂತೋಷವಾಗಿ ಆನಂದ ಪಡ್ಲಿ ಅವರು.
ಸೊ ಓಕೆ. ಪಾಂಡವರ ಜೊತೆ ವ್ಯಾಸದೇವರು ಕೂಡ ಬರ್ತಾರೆ. ಮತ್ತೆ ವ್ಯಾಸದೇವರ ಸಾರಿ ಪಾಂಡವರ ಕುಲದ ಪುರೋಹಿತರಾದಂಥ ಧೌಮ್ಯ ಋಷಿಗಳು ಕೂಡ ಬರ್ತಾರೆ. ಸೊ ಓಕೆ, ಅವ್ರು ಯಾಕೆ ಬಂದರು? ಇಲ್ಲಿ ಪ್ರಾಬ್ಲಮ್ ಇರೋದು ಯುಧಿಷ್ಠಿರ ಮಹಾರಾಜರಿಗೆ. ಅವರೊಬ್ಬರೇ ಸಾಕಲ್ವಾ? ಯುಧಿಷ್ಠಿರ ಮಹಾರಾಜ್ ಪಾಂಡವರು ಹೋದ್ರೆ ಸಾಕಲ್ವಾ? ಅಷ್ಟರಲ್ಲಿ ವ್ಯಾಸದೇವರು ಕೂಡ ಬರ್ತಾ ಇದ್ದಾರೆ. ಧೌಮ್ಯ ಋಷಿಗಳು ಕೂಡ ಬರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಭಗವಂತ ಹೊರಡ್ತಾ ಇದ್ದಾರೆ, ಭಗವಂತ ಹೋಗ್ತಿದ್ದಾರೆ. ಭೀಷ್ಮ ಪಿತಾಮಹ ಏನೋ ಒಂದು ದಿವ್ಯ ಜ್ಞಾನವನ್ನ ಕೊಡೋದಕ್ಕೆ ಕೊಡ್ತಾರೆ ಇಲ್ಲಿ ಕುರುಕ್ಷೇತ್ರ ರಣಭೂಮಿನಲ್ಲಿ. ಸೊ ಆ ದಿವ್ಯ ಜ್ಞಾನವನ್ನ ಕೇಳ್ತಕ್ಕಂಥ ಭಾಗ್ಯ ನಮ್ದು ಆಗಿರ್ಲಿ ಅಂತ ಹೇಳಿ ಅವರು ಹೋಗ್ತಿದ್ದಾರೆ. ಯಾಕೆಂದ್ರೆ ಭೀಷ್ಮ ಪಿತಾಮಹ ಒಬ್ಬ ಸಾಮಾನ್ಯ ಭಕ್ತನಲ್ಲ, 12 ಮಹಾಜನಗಳಲ್ಲಿ ಒಬ್ರು. ಮಹಾನ್ ಭಕ್ತ. ಅವರು ಸೊ ಅವ್ರು ನಾಲೆಡ್ಜ್ ಕೊಡ್ತಾರೆ ಅಂತಂದ್ರೆ, ಅವರು ದಿವ್ಯ ಜ್ಞಾನವನ್ನ ಕೊಡ್ತಿದ್ದಾರೆ ಅಂತಂದ್ರೆ, ಸೊ ಎಲ್ಲಾ ಋಷಿಗಳು ಬಂದು ಸೇರ್ತಾರೆ. ಶ್ಲೋಕ 3. ಭಗವಾನಪಿ ವಿಪ್ರರ್ಷೆ ರಥೇನ ಸ ಧನಂಜಯ ಸ ತೈರ್ವರೋಚತ ನೃಪ ಕುಬೇರ ಇವ ಗುಹ್ಯಕೈ. ಅನುವಾದ: ಹೇ ಬ್ರಹ್ಮ ಋಷಿಗಳೇ, ಪರಮ ಪುರುಷನಾದ ಭಗವಾನ್ ಶ್ರೀಕೃಷ್ಣನು ಅರ್ಜುನನೊಡನೆ ರಥರೂಢನಾಗಿ ಅವರನ್ನು ಹಿಂಬಾಲಿಸಿದ. ಹೀಗೆ ಗುಹ್ಯಕರೆಂಬ ಸಂಗಡಿಗರಿಂದ ಸುತ್ತುವರಿದ ಕುಬೇರನಂತೆ ಯುಧಿಷ್ಠಿರ ಮಹಾರಾಜನು ವೈಭವೋಪೇತನಾಗಿ ಕಂಗೊಳಿಸಿದನು. ಮರಣಸನ್ನದ್ಧರಾದ ಭೀಷ್ಮರು ವೈಭವ ವಿಲಾಸಗಳಿಂದ ಸುಖವಾಗಿರುವ ಪಾಂಡವರನ್ನು ಕಂಡು ಸುಪ್ರೀತರಾಗಲಿ ಎಂಬುದು ಭಗವಾನ್ ಶ್ರೀಕೃಷ್ಣನ ಆಶಯವಾಗಿತ್ತು. ದೇವತೆಗಳೆಲ್ಲ ಅತ್ಯಂತ ಶ್ರೀಮಂತರೆಂದರೆ ಕುಬೇರ. ಎಲ್ಲಿ ಯುಧಿಷ್ಠಿರ್ ಮಹಾರಾಜರು ಕುಬೇರನಂತೆ ಕಂಗೊಳಿಸುತ್ತಾನೆ, ಏಕೆಂದರೆ ಶ್ರೀಕೃಷ್ಣ ನೊಡಗೂಡಿ ಸಾಗಿದ ಆ ಮೆರವಣಿಗೆಯು ಯುಧಿಷ್ಠಿರ ಮಹಾರಾಜನ ರಾಜವೈಭವಕ್ಕೆ ಅನುರೂಪವಾಗಿತ್ತು. ಓಕೆ, ಇಲ್ಲಿ ಕೃಷ್ಣ ಮತ್ತೆ ಪಾರ್ಥಸಾರಥಿಯಾಗಿ ಕಾಣಿಸ್ಕೊಳ್ತಾರೆ. ಸೊ ಇಲ್ಲಿ ಧನಂಜಯ ಅಂತ ಕರೀತಾರೆ ಅರ್ಜುನನಿಗೆ. ಸೊ ಯಾಕೆ ಧನಂಜಯ ಅಂತ ಕರೀತಾರೆ? ಭಗವದ್ಗೀತೆಯಲ್ಲಿ ಹೇಳುವ ಪ್ರಕಾರ ಯುಧಿಷ್ಠಿರ ಮಹಾರಾಜರಿಗೆ ಯಜ್ಞಕ್ಕೆ ಹಣದ ಅವಶ್ಯಕತೆ ಇರುತ್ತೆ, ಅಂದ್ರೆ ಧನದ ಅವಶ್ಯಕತೆ ಇರುತ್ತೆ. ಅದನ್ನ ಅರ್ಜುನ ಏನ್ ಮಾಡ್ತಾರೆ, ಎಲ್ಲ ರಾಜರುಗಳನ್ನ ಸೋಲಿಸಿ ಆ ಧನವನ್ನ ತನ್ನ ಯುಧಿಷ್ಠಿರ ಮಹಾರಾಜರಿಗೆ ಒದಗಿಸ್ಕೊಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಧನಂಜಯ ಅಂತ ಕರೀತಾರೆ. ಆಕ್ಚುಲಾಗಿ ಧನಂಜಯ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನಪ್ಪಾ ಅಂದರೆ, ಕೇವಲ ಹಣ ಇರೋರಿಗೆ ಅಥವಾ ಧನ ಇರೋರಿಗೆ ಧನಂಜಯ ಅಂತ ಕರೆಯೋದಿಲ್ಲ. ಧನವನ್ನ ಜಯ ಮಾಡೋದು ಅಂತಂದ್ರೆ ಏನು? ಇವಾಗ ಕೆಲವರಿಗೆ ಧನ ಸಿಗುತ್ತೆ, ಬಟ್ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದಿಲ್ಲ, ಭಗವಂತನ ಸೇವೆನಲ್ಲಿ ಉಪಯೋಗಿಸ್ಕೊಳ್ಳೋದಿಲ್ಲ. ಅವರು ತುಂಬಾ ರಿಚ್ ಇರ್ತಾರೆ, ತುಂಬಾ ಶ್ರೀಮಂತರಾಗಿರ್ತಾರೆ, ಬೇಕಾದಿದ್ದೆಲ್ಲ ಇರುತ್ತೆ, ಬಟ್ ಅವರು ತಮ್ಮ ಇಂದ್ರಿಯ ತೃಪ್ತಿಗಾಗಿ ಉಪಯೋಗಿಸ್ಕೊಳ್ತಾರೆ. ಈ 4 ನಿಯಮಗಳನ್ನ, ಈ ಧನದಿಂದ 4 ನಿಯಮಗಳು ಏನಿದೆಯೋ ಆ 4 ನಿಯಮಗಳನ್ನ ಅವರು ಏನ್ ಮಾಡ್ತಾರೆ, ಬ್ರೇಕ್ ಮಾಡ್ತಾರೆ. ಸೊ ಅದು ಧನಂಜಯ ಆಗೋದಿಲ್ಲ. ಧನ ಇರುತ್ತೆ ಬಟ್ ಜಯ ಇಲ್ಲ ಅವರಿಗೆ, ಯಾಕಂದ್ರೆ 4 ನಿಯಮಗಳನ್ನ ಅವರು ಬ್ರೇಕ್ ಮಾಡ್ತಾ ಇದ್ದಾರೆ. ಸೊ ಅವರು ಧನಂಜಯ ಅಲ್ಲ. ಧನಂಜಯ ಇಲ್ಲಿ ಅರ್ಜುನ ಧನಂಜಯ. ಯಾಕೆ ಅಂದ್ರೆ ಅರ್ಜುನ ಧನವನ್ನ ಜಯ ಮಾಡಿದ, ಅಂತಂದ್ರೆ ಧನವನ್ನ ಸರಿಯಾದ ರೀತಿಯಲ್ಲಿ ಭಗವಂತನ ಸೇವೆಗೋಸ್ಕರ ಅವನು ಉಪಯೋಗಿಸ್ಕೊಳ್ತಾ ಇದ್ದಾನೆ ಧನವನ್ನು. ಸೊ ಹಾಗಾಗಿ ಆತ ಧನಂಜಯ. ಧನ ಇದ್ದರೂ ಕೂಡ ಅವನು ಅದಕ್ಕೆ ಧನಕ್ಕೆ ಅಟ್ಯಾಚ್ ಆಗದೆ ಭಗವಂತನ ಭಕ್ತಿ ಸೇವೆಯಲ್ಲಿ ಅವನು ತೊಳ್ಕೊಂಡಿದ್ದಾನೆ. ಸೊ ಹಾಗಾಗಿ ಅದನ್ನ ಧನಂಜಯ ಅಂತ ಕರೀತಾರೆ. ಶ್ಲೋಕ 4. ದೃಷ್ಟ್ವಾ ನಿಪತಿತಂ ಭೂಮೌ ದಿವಶ್ಚೋತ್ತಮಿವ್ ಅಮರಂ ಪ್ರಾಣೇಮುಃ ಪಾಂಡವ ಭೀಷ್ಮಂ ಸಾನುಗಃ ಸಹಚಕ್ರಿಣ. ಅನುವಾದ: ಆಕಾಶದಿಂದ ಧರೆಗುರುಳಿದ ದೇವತೆಯಂತೆ ನೆಲದ ಮೇಲೆ ಹೊರಗಿದ್ದ ಭೀಷ್ಮರನ್ನು ಕಂಡು ಪಾಂಡವರಾಜ ಯುಧಿಷ್ಠಿರನು ತನ್ನ ಸಹೋದರರು ಮತ್ತು ಭಗವಾನ್ ಕೃಷ್ಣನೊಡಗೂಡಿ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಭಾವಾರ್ಥ: ಭಗವಾನ್ ಕೃಷ್ಣ ಯುಧಿಷ್ಠಿರ ಮಹಾರಾಜನ ಹಿರಿಯ ಜ್ಞಾತಿ, ಅಲ್ಲದೆ ಪ್ರಾಣ ಸ್ನೇಹಿತ. ಆದರೆ ಪಾಂಡವ ಬಂಧು ಬಳಗದವರಿಗೆಲ್ಲ ಭಗವಾನ್ ಕೃಷ್ಣ ದೇವೋತ್ತಮ ಪರಮಪುರುಷನೆಂದು ಗೊತ್ತಿತ್ತು.
ಭಗವಂತನಿಗೆ ತನ್ನ ಪರಮ ಪದದ ಅರಿವಿದ್ದರೂ ಸಹ ಸದಾ ಸಾಮಾನ್ಯ ಮಾನವನಂತೆ ವ್ಯವಹರಿಸುತ್ತಿದ್ದ. ಆದುದರಿಂದ ಅವನು ಯುಧಿಷ್ಠಿರ ಮಹಾರಾಜನ ತಮ್ಮಂದಿರಲ್ಲೊಬ್ಬನಂತೆ ಮರಣಸನ್ನದ್ಧರಾದ ಭೀಷ್ಮರಿಗೆ ವಂದಿಸಿದ. ಸೊ ಇಲ್ಲಿ ಭೀಷ್ಮ ಪಿತಾಮಹರು ನೋಡಿ, ಅವರು ನೆಲದ ಮೇಲೆ ಮಲಗಿರ್ಲಿಲ್ಲ. ಅವ್ರು ಯಾವ್ದ್ರ ಮೇಲೆ ಮಲಗಿರ್ತಾರೆ? ಬಾಣಗಳ ಮೇಲೆ ಮಲಗಿರ್ತಾರೆ. ಆಕ್ಚುಲಾಗಿ ಈ ದೇವತೆಗಳು ಏನಿದ್ದಾರೆ, ಅವರು ನೆಲವನ್ನ ಟಚ್ ಮಾಡೋದಿಲ್ಲ. ಇವನ್ ಅವ್ರು ನಿಂತ್ಕೊಂಡ್ರು ನೆಲದಿಂದ ಒಂದು ಮೇ ಬಿ 1 ಇಂಚ್ ಅರ್ಧ ಇಂಚ್ ಅವರು ನೆಲದ ಮೇಲೆ ಇರ್ತಾರೆ. ಅವರು ಭೂಮಿಗೆ ಅವರು ಟಚ್ ಮಾಡೋದಿಲ್ಲ ಅವರ ಇದನ್ನ. ಯಾಕಂದ್ರೆ ಅವರು ದೇವತೆಗಳು. ಸೊ ಇಲ್ಲಿ ಇವರು ಭೀಷ್ಮ ಪಿತಾಮಹ ಕೂಡ ದೇವತೆನೇ ಅಲ್ವಾ? ಸೊ ಅವರು ವಸು ದೇವತೆಗಳು. ಸೊ ವಸುಗಳಲ್ಲಿ ಒಬ್ಬರು. ಸೊ ಹಾಗಾಗಿ ಇವರು ಕೂಡ ದೇವತೆಗಳು. ಇವರು ಕೂಡ ನೆಲದ ಮೇಲಿಲ್ಲ. ಅವ್ರು ನೆಲವನ್ನ ಟಚ್ ಮಾಡಿಲ್ಲ. ಅವರು ಬಾಣಗಳ ಮೇಲೆ ಮಲಗಿದ್ದಾರೆ. ಸೊ ಅಲ್ಲಿಗೆ ಪಾಂಡವರೆಲ್ಲರೂ ಬರ್ತಾರೆ, ಭೀಷ್ಮ ಪಿತಾಮಹರಿಗೆ ಪ್ರಣಾಮಗಳನ್ನ ಮಾಡ್ತಾರೆ. ಸೊ ಕೃಷ್ಣರು ಕೂಡ ಅವರಲ್ಲಿ ಒಬ್ಬರಂತೆ ಭೀಷ್ಮ ಪಿತಾಮಹರಿಗೆ ಪ್ರಣಾಮವನ್ನ ಮಾಡ್ತಾರೆ. ಆಕ್ಚುಲಾಗಿ ಪಾಂಡವರಿಗೆಲ್ಲರಿಗೂ ಗೊತ್ತು, ಆಲ್ಮೋಸ್ಟ್ ಭೀಷ್ಮ ಪಿತಾಮಹರಿಗೆ ಗೊತ್ತು, ಪಾಂಡವರ ಎಲ್ಲ ರಿಲೇಟಿವ್ಸ್ಗೆ ಗೊತ್ತು, ಕೃಷ್ಣ ದೇವೋತ್ತಮ ಪರಮ ಪುರುಷ ಭಗವಾನ್ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೂ ಕೂಡ ಕೃಷ್ಣ ಏನ್ ಮಾಡ್ತಾರೆ, ತಾನು ಒಬ್ಬ ಸಾಮಾನ್ಯನಂತೆ ಇರ್ತಾನೆ, ಸಾಮಾನ್ಯ ಮಾನವನಂತೆ ಬಿಹೇವ್ ಮಾಡ್ತಾರೆ. ಬಟ್ ಅವನು ಪರಮ ಪುರುಷ. ಅವನು ಹೇಗ್ ಬೇಕಾದ್ರೂ ಅವನು ಇರ್ಬೋದು. ಸೊ ಅವನ ಮಗುವಾಗಿ ತುಂಟನಾಗಿ ಕೂಡ ಮಾಡ್ತಾನೆ. ಆದ್ರೂ ಕೂಡ ಅವನು ಭಗವಂತನೇ. ಹಾಗಾಗಿ ಅವನು ಅಷ್ಟೊಂದು ರಾಕ್ಷಸರು ಪೂತನ 3 ತಿಂಗಳಲ್ಲಿ ಇರ್ಬೇಕಾದ್ರೆ ಪೂತನನ್ನ ಸಾಯಿಸ್ತಾಳೆ. ಸೊ ಮಗು ಅಂತ ಬರ್ತಾಳೆ ಆಕೆ. ಬಟ್ ಅವ್ನ್ ಮಗುವಾಗಿದ್ರು 3 ತಿಂಗಳಿದ್ರು 1 ತಿಂಗಳಿದ್ರು ಅಥವಾ ಹೊಟ್ಟೆ ಒಳಗಡೆ ಇದ್ರು ಭಗವಂತನೇ. ಆದ್ರೆ ಭಗವಂತ ತನ್ನ ಭಕ್ತರಿಗೆ ಸಂತೋಷವನ್ನ ಪಡೋದಕ್ಕೆ ಅವನು ಆ ಒಂದು ಲೀಲೆನಲ್ಲಿ ಅವನು ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿರ್ತಾನೆ, ತಲ್ಲೀನಾಗಿರ್ತಾರೆ. ಇವನ್ ಭಗವಂತನಾದ್ರೂ ಕೂಡ ಅವನೇನ್ ಮಾಡ್ತಾನೆ, ಯಶೋಧ ಮಾತೆಗೆ ಸಂತೋಷವನ್ನ, ಯಶೋಧ ಮಾತೆ ಭಕ್ತಳು, ಸೊ ಅವಳಿಗೆ ಸಂತೋಷವನ್ನ ಕೊಡೋದಕ್ಕೆ ಏನ್ ಮಾಡ್ತಾನೆ ಭಗವಂತ, ಸಣ್ಣ ಮಗುವಿನ ರೀತಿನಲ್ಲೇ ಅವನು ತನ್ನ ಚಟುವಟಿಕೆಗಳನ್ನ ಅದೇ ರೀತಿಯಲ್ಲಿ ಮಾಡ್ತಾನೆ, ಸಣ್ಣ ಮಗುವಿನಂತೆ. ಬಟ್ ಅವನ ಶಕ್ತಿಗೇನು ಕಡಿಮೆ ಇಲ್ಲ. ಮಗು ಸಣ್ಣವನಾದ್ರೂ ಅವನ ಶಕ್ತಿ ದೇವೋತ್ತಮ ಪರಮ ಪುರುಷನೇ. ಸೊ ಇಲ್ಲಿ ಮಾನವನಂತೆ, ಸಾಮಾನ್ಯ ಮಾನವ, ತುಂಬಾ ಏನೋ ವಿನಮ್ರತೆಯಾಗಿ ಭೀಷ್ಮ ಪಿತಾಮಹರಿಗೆ ನಮಸ್ಕಾರವನ್ನ ಮಾಡ್ತಾರೆ. ಯಾಕಂದ್ರೆ ಭೀಷ್ಮ ಪಿತಾಮಹರು ಹಿರಿಯರು. ಸೊ ಇಲ್ಲಿ ಕೃಷ್ಣ ಕಿರಿಯರು. ಇವನ್ ಯುಧಿಷ್ಠಿರ್ ಮಹಾರಾಜರು ಕೂಡ ಹಿರಿಯರು, ತಮ್ಮರಂತೆ. ಅವರ ತಮ್ಮಂದಿರಲ್ಲಿ ಒಬ್ರು. ಆ ರೀತಿನಲ್ಲಿ ಅವರು ನೋಡ್ತಿರ್ತಾರೆ. ಸೊ ಈವನ್ ಕೃಷ್ಣ ಯುಧಿಷ್ಠಿರ್ ಮಹಾರಾಜರು ಕೂಡ ನಮಸ್ಕಾರವನ್ನ ಮಾಡ್ತಾರೆ. ಭೀಮನಿಗೂ ಕೂಡ ನಮಸ್ಕಾರ. ಭೀಮನು ಕೂಡ ದೊಡ್ಡವರೇ ಕೃಷ್ಣ. ಸೊ ಅವರ ಕಾಲಿಗೆ ನಮಸ್ಕಾರವನ್ನ ಮಾಡ್ತಾರೆ ಕೃಷ್ಣ. ಯಾಕೆಂದ್ರೆ ಆ ಸಭ್ಯತೆಯನ್ನ ತೋರ್ಸ್ಕೊಡೋದಕ್ಕೆ, ನಮ್ಗೆ ದೊಡ್ಡವರಿಗೆ ಹಿರಿಯರಿಗೆ ನಮಸ್ಕಾರವನ್ನ ಮಾಡ್ಬೇಕು. ಅರ್ಜುನಿಗೆ ಏನ್ ಮಾಡ್ತಾರೆ, ಆಲಿಂಗನವನ್ನ ಮಾಡ್ತಾರೆ. ಅರ್ಜುನ ಸಮಾನರು, ಸೊ ಆಲಿಂಗನವನ್ನ ಮಾಡ್ತಾರೆ. ಸೊ ನಕುಲ ಮತ್ತೆ ಸಹದೇವರಿಗೆ ಭಗವಂತ ಏನ್ ಮಾಡ್ತಾರೆ, ಆಶೀರ್ವಾದವನ್ನ ಮಾಡ್ತಾರೆ. ನೋಡಿ, ಭಗವಂತನಾಗಿರೋ ಇಡೀ ಮುಕ್ಕೋಟಿ ದೇವತೆಗಳ ಒಡೆಯರಾಗಿದ್ರು ಕೂಡ ಅವನ ವಿನಮ್ರದಲ್ಲಿ ಸ್ವಲ್ಪವೂ ಕೂಡ ತುಚಿ ಇಲ್ಲ. ಸೊ ಆ ಸಭ್ಯತೆಯನ್ನ ಭಗವಂತ ಎಲ್ಲರಿಗೂ ತೋರಿಸ್ಕೊಡ್ತಿದ್ದಾನೆ. ಈ ರೀತಿ ಇರ್ಬೇಕು, ಈ ರೀತಿ ಗೌರವವನ್ನ ಕೊಡ್ಬೇಕು ದೊಡ್ಡವರಿಗೆ ಅಂತ ಹೇಳಿ ತೋರ್ಸ್ಕೊಡ್ತಿದ್ದಾರೆ ಭಗವಂತ. ಸೊ ಇಲ್ಲಿ ಭಗವಂತನನ್ನ ಚಕ್ರಿಣೆ ಅಂತ ಕರೀತಾರೆ. ಚಕ್ರಿನ ಅಂತ ಯಾಕೆ ಕರೀತಾರೆ ಈ ಶ್ಲೋಕದಲ್ಲಿ? ಭಗವಂತ ಇವಾಗ ಕುರುಕ್ಷೇತ್ರ ಯುದ್ಧವನ್ನ ಮಾಡ್ಬೇಕಾದ್ರೆ ಅರ್ಜುನ ಹೇಳ್ತಾರೆ, ನಾನು ಭೀಷ್ಮ ಪಿತಾಮಹರಿಗೆ ಅಷ್ಟು ಸೀರಿಯಸ್ ಆಗಿ ಬಾಣಗಳು ಹೊಡೆಯತಾನೆ ಇರಲಿಲ್ಲ, ಬಾಣಗಳನ್ನ ಬಿಡೋದೇ ಇಲ್ಲ. ಇದನ್ನ ನೋಡಿ ಕೃಷ್ಣನಿಗೆ ಕೋಪ ಬರುತ್ತೆ. ನೀನು ಭೀಷ್ಮ ಪಿತಾಮಹರನ್ನ ಬಾಣ ಹೊಡಿಲೇಬೇಕು, ಅವ್ರನ್ನ ಸಾಯಿಸ್ಲೇಬೇಕು. ಹಾಗಿದ್ರೇನೆ ಈ ಒಂದು ಯುದ್ಧವನ್ನ, ಈ ಒಂದು ಧರ್ಮ ಯುದ್ಧವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗೋದು. ಇಲ್ದಿದ್ರೆ ಈ ಯುದ್ಧವನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕೃಷ್ಣ ಅವರಿಗೆ ಈವನ್ ಭಗವದ್ಗೀತೆ ಪೂರ ಅವರಿಗೆ ಹೇಳ್ತಾರೆ. ಅದಾದ್ಮೇಲೂ ಕೂಡ ಅರ್ಜುನ ಪ್ರಯತ್ನವನ್ನೇ ಮಾಡೋದಿಲ್ಲ ಭೀಷ್ಮ ಪಿತಾಮಹರಿಂದ. ಅವರು ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಮತ್ತೆ ಭೀಷ್ಮ ಪಿತಾಮಹರಿಗೆ ಅವರು ಬಾಣವನ್ನ ಹೊಡೆಯೋದಕ್ಕೆ ಇಷ್ಟವನ್ನ ಪಡೋದಿಲ್ಲ, ಬಾಣವನ್ನ ಬಿಡೋದಕ್ಕೆ ಅವರ ವಿರುದ್ಧವಾಗಿ ಇಷ್ಟವನ್ನ ಪಡೋದಿಲ್ಲ. ಸೊ ಹಾಗಾಗಿ ಅವರು ಅಷ್ಟು ಸೀರಿಯಸ್ ಆಗಿ ಯುದ್ಧವನ್ನ ಮಾಡೋದಿಲ್ಲ ಭೀಷ್ಮ ಪಿತಾಮಹರಿಗೆ. ಇದನ್ನು ನೋಡಿ ಭಗವಂತನಿಗೆ ಕೋಪ ಬರುತ್ತೆ. ಯಾಕಂದ್ರೆ ಭಗವಂತನ ಗುರಿ ಏನು? ಭಗವಂತ ಏನಕ್ಕೆ ಯುದ್ಧ ನಡೀತಾ ಇದೆ? ಧರ್ಮ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ. ಬಟ್ ಇಲ್ಲಿ ಭೀಷ್ಮ ಪಿತಾಮಹರು ಯಾರಿದ್ದಾರೆ? ವಿರುದ್ಧ ಪಕ್ಷದಲ್ಲಿದ್ದಾರೆ, ಕೌರವರ ಪಕ್ಷದಲ್ಲಿ. ಭೀಷ್ಮ ಪಿತಾಮಹ ಸಾಯಲಿಲ್ಲ ಅಂತಂದ್ರೆ ನಮಗೇನು, ಇಲ್ಲಿ ಯುದ್ಧದಲ್ಲಿ ಧರ್ಮಕ್ಕೆ ಗೆಲುವೇ ಇಲ್ಲ.
ಸೊ ಏನ್ ಮಾಡ್ತಾರೆ ಭಗವಂತ, ನಾನು ಧರ್ಮ ರಕ್ಷಣೆಗೋಸ್ಕರ ಯಾಕೆಂದ್ರೆ ಭಗವಂತ ಪ್ರತಿಜ್ಞೆನ ಮಾಡಿರ್ತಾರೆ. ನಾನು ಯುದ್ಧದಲ್ಲಿ ಶಸ್ತ್ರವನ್ನ ಮುಟ್ಟೋದಿಲ್ಲ. ನಾನು ಸಾರಥಿಯಾಗಿ ಆ, ಇರ್ತೀನಿ ಇಲ್ಲಿ. ಏನು ಪಾಂಡವರಿಗೆ ಅಂದ್ರೆ ಸ್ಟೋರಿ ಎಲ್ಲರಿಗೂ ಗೊತ್ತಿದೆ. ಆದ್ರೂ ಹಾಗೆ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಸೊ ಅಸಲು ಇಲ್ಲಿ ದುರ್ಯೋಧನ ಮತ್ತೆ ಅರ್ಜುನ ಬಂದು ಕೃಷ್ಣನಿಗೆ ಸಹಾಯವನ್ನ ಕೇಳ್ತಾರೆ. ಸೊ ದಯವಿಟ್ಟು ನೀವು ನನ್ ಜೊತೆ ನಮ್ ಕಡೆ ಸೇರ್ಕೊಳ್ಳಿ ಅಂತ. ಬಟ್ ಇಲ್ಲಿ ಇಬ್ರು ರಿಲೇಟಿವ್ ಆಗ್ಬೇಕು. ದುರ್ಯೋಧನ ಕೂಡ ರಿಲೇಟಿವ್ ಆಗ್ಬೇಕು, ಅರ್ಜುನ ಕೂಡ ರಿಲೇಟಿವ್. ಒಬ್ರ ಜೊತೆ ಸೇರ್ಕೊಂಡು ಇನ್ನೊಬ್ರು ಕೋಪ. ಸೊ ಇಲ್ಲೇನ್ ಮಾಡ್ತಾರೆ, ನಾನು ಆಕ್ಚುಲಿ ಬಾಲರಾಮ ಕೂಡ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಬಲರಾಮ ಕೂಡ ಆಲ್ರೆಡಿ ತೀರ್ಥಯಾತ್ರೆಗೆ ಹೋಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರು ಜಗಳ ಆಡ್ತಿದ್ದಾರೆ. ಅಣ್ಣ ತಮ್ಮಂದ್ರು ಯುದ್ಧ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಇಷ್ಟ ಆಗೋದಿಲ್ಲ. ಬಲರಾಮ ಏನ್ ಮಾಡ್ತಾರೆ, ಅವ್ರು ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಅವ್ರು ತೀರ್ಥಯಾತ್ರೆಗೆ ಅಂತ ಹೋಗ್ಬಿಡ್ತಾರೆ. ಮತ್ತೆ ಕೃಷ್ಣ, ಸೊ ಕೃಷ್ಣ ಏನ್ ಮಾಡ್ತಾರೆ, ಓಕೆ ಒಂದೇ ಕುಟುಂಬದವರು, ನಾನು ಯುದ್ಧ ಮಾಡೋದಿಲ್ಲ, ಒಂದ್ ಕಡೆ ನಾನಿದ್ದೀನಿ. ಅರೆ ನಾನು ಯುದ್ಧದಲ್ಲಿ ಶಸ್ತ್ರವನ್ನ ಮುಟ್ಟೋದಿಲ್ಲ, ಇನ್ನೊಂದ್ ಕಡೆ ನನ್ನ ನಾರಾಯಣಿ ಸೇನೆ ಇದೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಅರ್ಜುನನ್ ಕೇಳ್ತಾರೆ, ಏನ್ ಬೇಕು ನಿಂಗೆ, ನಾರಾಯಣಿ ಸೇನೆ ಬೇಕಾ ಅಥವಾ ನಾನ್ ಬೇಕಾ ಅಂತ. ಸೊ ಇಲ್ಲಿ ಹೇಳ್ತಾರೆ ಭಗವಂತ, ನಿನ್ಗೆ ನೀನೇ ಬೇಕು ಅಂತ, ನನಗೆ ನನ್ನ ರಥಕ್ಕೆ ಸಾರಥಿಯಾಗಿ ನೀನು ನನ್ನ ಜೊತೆನಲ್ಲೇ ಇರು ಅಂತ ಹೇಳ್ತಾರೆ. ಸೊ ಭಗವಂತ ಒಪ್ಕೊಳ್ತಾರೆ. ದುರ್ಯೋಧನನ್ಗೆ ನಾರಾಯಣ ಸೇನೆ ಬೇಕಾಗುತ್ತೆ. ಸೊ ನಾರಾಯಣಿ ಸೇನೆಯನ್ನ ತಗೊಂಡು ದುರ್ಯೋಧನ ಹೋಗ್ತಾರೆ. ಸೊ ಹೀಗೆ ಇರ್ಬೇಕಾದ್ರೆ ಸೊ ಭಗವಂತ ಪ್ರತಿಜ್ಞೆನ ಮಾಡ್ತಾರೆ, ನಾನು ಯುದ್ಧದಲ್ಲಿ ಶಸ್ತ್ರವನ್ನ ಮುಟ್ಟೋದಿಲ್ಲ ಅಂತ ಹೇಳಿ. ಬಟ್ ಇಲ್ಲಿ ಅರ್ಜುನನ ಆ ಒಂದು ಸ್ಥಿತಿಯನ್ನ ನೋಡಿ, ಆ ಅಧರ್ಮ ಗೆಲ್ಲೋದನ್ನ ನೋಡಿ ಭಗವಂತನಿಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಭಗವಂತ ಏನ್ ಮಾಡ್ತಾರೆ, ಇಮ್ಮಿಡಿಯೇಟ್ ಆಗಿ ತನ್ನ ಪ್ರತಿಜ್ಞೆ ತೋಡಿದ್ರು ಪರವಾಗಿಲ್ಲ, ಏನು ಜಗತ್ತು ನನ್ನನ್ನ ಪ್ರತಿಜ್ಞೆಯನ್ನ ತೋಡ್ದವನು ಅಂತ ಹೆಸರು ಕೊಡ್ಬೋದು. ರೆಡಿ, ನಾನು ಯಾವ್ದು ಏನಕ್ಕಾದ್ರೂ ರೆಡಿ ಇರ್ತೀನಿ, ಜನಗಳು ಏನ್ ಬೇಕಾದ್ರೂ ಆಗ್ಲಿ. ಹ್ಮ್ ಸೊ ತೊಂದರೆ ಇಲ್ಲ. ಸೊ ನನಗೇನ್ ಬೇಕು, ಧರ್ಮಕ್ಕೆ ಜಯ ಬೇಕು. ತನಗೆ ಅಪಮಾನ ಆದ್ರೂ ಪರವಾಗಿಲ್ಲ. ಭಗವಂತ ಪ್ರತಿಜ್ಞೆನ ಆ, ಏನು ಪಾಲನೆ ಮಾಡಲ್ಲ ಅಂತ ಅಂದ್ರೂ ಪರವಾಗಿಲ್ಲ. ಏನೇ ಆಗಲಿ, ನಾನು ಧರ್ಮ ಯುದ್ಧಕ್ಕೋಸ್ಕರ ನಾನು ಧರ್ಮವನ್ನ ಗೆಲ್ಲೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಚಕ್ರವನ್ನ ತೆಗಿತಾರೆ. ಚಕ್ರವನ್ನ ಹಿಡ್ಕೊಂಡು ಆ ಭೀಷ್ಮ ಪಿತಾಮಹರ ಇರ್ತಕ್ಕಂಥ ಸ್ಥಳಕ್ಕೆ ಹೋಗ್ತಾರೆ. ಅದನ್ನ ಬಿಡೋದು, ಚಕ್ರವನ್ನ ಬಿಟ್ಟು ಭೀಷ್ಮ ಪಿತಾಮಹರನ್ನ ಕೊಂಡು ಕೊಲ್ಲೋದಕ್ಕೆ ಅಂತಲ್ಲಿ ಹೋಗ್ತಾರೆ. ಸೊ ಆ ಟೈಮಲ್ಲಿ ಅರ್ಜುನ ಏನ್ ಮಾಡ್ತಾರೆ, ಭಗವಂತನ ಪಾದವನ್ನ ಹಿಡ್ಕೊಳ್ತಾರೆ. ಭಗವಂತ, ನೀನು ಶಸ್ತ್ರವನ್ನ ಮಾತ್ರ ಮುಟ್ಬೇಡ, ಯಾಕಂದ್ರೆ ನೀನು ಪ್ರತಿಜ್ಞೆನ ಮುರಿಬೇಡ ನಿಂದು, ನಾನು ಯುದ್ಧ ಮಾಡ್ತೀನಿ ಅಂತೇಳಿ ಕನ್ವಿನ್ಸ್ ಮಾಡ್ತಾರೆ. ಸೊ ಭೀಷ್ಮ ಪಿತಾಮಹರಿಗೆ ಆಕ್ಚುಲ್ ಆಗಿ ಆ ಒಂದು ರೂಪ ತುಂಬಾ ಇಷ್ಟ ಆಗುತ್ತೆ. ಭಗವಂತ ಚಕ್ರ ಇಟ್ಕೊಂಡು ಬರ್ತಾರೆ ತನ್ನನ್ನ ಕೊಲ್ಲೋದಕ್ಕೋಸ್ಕರ. ಆ ಒಂದು ಚಾನ್ಸ್ ಮಿಸ್ ಆಯ್ತು ಅಂತ ಹೇಳಿ ಭೀಷ್ಮ ಪಿತಾಮಹ ಆ ಟೈಮಲ್ಲಿ ದುಃಖವನ್ನ ಪಡ್ತಾರೆ. ಯಾಕಂದ್ರೆ ಭಗವಂತನ ಕೈಯಲ್ಲಿ ಸಾಯೋದು ಅಂತಂದ್ರೆ ಯಾವ ಭಕ್ತ ತಾನೇ ಬೇಡ ಅಂತ ಹೇಳ್ತಾರೆ. ಸೊ ಇಲ್ಲಿ ಭೀಷ್ಮ ಪಿತಾಮಹರಿಗೆ ಇನ್ನೊಂದು ಅರಿವಾಗುತ್ತೆ. ಏನಪ್ಪಾ ಅಂತಂದ್ರೆ, ಧರ್ಮ ರಕ್ಷಣೆಗೋಸ್ಕರ ಭಗವಂತ ಇಲ್ಲಿ ತನ್ನ ಪ್ರತಿಜ್ಞೆಯನ್ನ ತೋಡೋದಕ್ಕೆ ಆ ಮುರಿಯೋದಕ್ಕೆ ರೆಡಿ ಇದ್ದಾರೆ. ಸೊ ಇದೇ ಒಂದು ಪರಿಸ್ಥಿತಿ ಭೀಷ್ಮ ಪಿತಾಮಹರಿಗೆ ಬಂದಿತ್ತು. ಆ ಏನು ದ್ರೌಪದಿಯ ಒಂದು ವಸ್ತ್ರಾಹರಣ ಆಗ್ಬೇಕಾದ್ರೆ ಭೀಷ್ಮ ಪಿತಾಮಹರು ಏನು ಹೇಳೋದಿಲ್ಲ. ಸೊ ಯಾಕಂದ್ರೆ ಅವರು ಪ್ರತಿಜ್ಞೆಯನ್ನ ಮಾಡಿರ್ತಾರೆ, ಪಾಂಡವರ ಸಾರಿ ಕೌರವರ ಸಿಂಹಾಸನಕ್ಕೆ ಅಲ್ಲಿ ಯಾರಿರ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಅವರು ಪ್ರತಿಜ್ಞೆಯನ್ನ ಮಾಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಸೊ ಕೌರವರ ಸಿಂಹಾಸನದಲ್ಲಿ ಅವರು ಆ ತೀರ್ಮಾನವನ್ನ ಕೊಟ್ಟಿದ್ದಾರೆ, ವಸ್ತ್ರಹರಣವನ್ನ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಅವ್ರು ವಸ್ತ್ರಹರಣ ಮಾಡ್ಬೇಕಾದ್ರೆ ಭೀಷ್ಮ ಪಿತಾಮಹರು ಹೀಗಿರ್ತಾರೆ, ಏನು ಕೆಳಗಡೆ ತಲೆ ತಗ್ಗಿಸ್ಕೊಂಡಿರ್ತಾರೆ, ಹೆಲ್ಪ್ ಮಾಡೋದಿಲ್ಲ. ಆಕ್ಚುಲ್ ಆಗಿ ಆ ಒಂದು ಸಿಚುವೇಶನ್ ಏನಿದೆ, ಭೀಷ್ಮ ಪಿತಾಮಹರಿಗೆ ಅಷ್ಟು ಶಕ್ತಿ ಇದೆ, ಭೀಷ್ಮ ಪಿತಾಮಹ ಎಷ್ಟು ಶಕ್ತಿಶಾಲಿ. ಸೊ ಅವ್ರೊಬ್ಬರೇ ಸಾಕಾಗಿತ್ತು ಆ ಒಂದು ಸಿಚುವೇಶನ್ನ ಮೇಂಟೈನ್ ಮಾಡೋದಕ್ಕೆ. ಈವನ್ ಇಡೀ ಕೌರವರನ್ನ ಅವರು ಸೋಲಿಸ್ತಕ್ಕಂಥ ಶಕ್ತಿ ಅವರಿಗಿದೆ. ಆದ್ರೂ ಕೂಡ ಅವರು ತನ್ನ ಪ್ರತಿಜ್ಞೆಯಿಂದ ಬದ್ಧರಾಗಿ ಅವ್ರು ಏನ್ ಮಾಡಿರ್ತಾರೆ, ಆ ಒಂದು ಸಿಚುವೇಶನ್ ಅಲ್ಲಿ ಕೂಡ ಅವರು ತನ್ನ ಪ್ರತಿಜ್ಞೆಯನ್ನ ಮುರಿಯೋದಕ್ಕೆ ತಯಾರಿರೋದಿಲ್ಲ. ಬಟ್ ಇಲ್ಲಿ ಭಗವಂತ ಧರ್ಮ ಸಂಸ್ಥಾಪನೆಗೋಸ್ಕರ ಏನ್ ಮಾಡ್ತಾರೆ, ತನ್ನ ಪ್ರತಿಜ್ಞೆಯನ್ನ ಮುರಿಯೋದಕ್ಕೆ ಇಲ್ಲಿ ರೆಡಿ ಆಗ್ತಾರೆ. ಸಿಯು ಈ ಒಂದು ಆ ಒಂದು ಅರ್ಥ ಆಗತ್ತೆ ಭೀಷ್ಮ ಪಿತಾಮಹರಿಗೆ, ಭಗವಂತ ಎಷ್ಟು ಆ ಕರುಣಾಶಾಲಿ ತನ್ನ ಭಕ್ತರಿಗೋಸ್ಕರ ಅಂತ ಹೇಳಿ ಇದರಲ್ಲಿ ಗೊತ್ತಾಗತ್ತೆ. ಶ್ಲೋಕ 5. ತತ್ರ ಬ್ರಹ್ಮರ್ಷಯ ಸರ್ವೇ ದೇವರ್ಷಯಃ ಚ ದೇವರ್ಷಯಃ ಚ ಸತ್ತಮ ರಾಜರ್ಷಯ ಚ ತತ್ರ ಸನ್ ದೃಷ್ಟಂ ದೃಷ್ಟುಂ ಭರತ ಪುಂಗವಾನ್. ಅನುವಾದ: ಭರತ ವಂಶದವರಲ್ಲಿ ಮುಖ್ಯಸ್ಥರಾದ ಭೀಷ್ಮರನ್ನು ನೋಡಲು ಸತ್ವಗುಣದಲ್ಲಿ ನಿಮಗ್ನರಾಗಿರುವ ಬ್ರಹ್ಮಾಂಡದ ಸಕಲ ಬ್ರಹ್ಮರ್ಷಿಗಳು, ದೇವರ್ಷಿಗಳು, ರಾಜರ್ಷಿಗಳೇ ಮುಂತಾದ ಮಹಾತ್ಮರು ಅಲ್ಲಿಗೆ ಬಂದು
ಸೇರಿದರು. ಭಾವಾರ್ಥ: ಆಧ್ಯಾತ್ಮ ಸಾಧನೆಗಳಲ್ಲಿ ಸಿದ್ಧಿಯನ್ನು ಪಡೆದವರೇ ಋಷಿಗಳು. ಅಂತಹ ಆಧ್ಯಾತ್ಮ ಸಾಧನೆಯನ್ನು ರಾಜನಾಗಿರಲಿ, ಆ, ರಂಕನಾಗಿರಲಿ ಎಲ್ಲರೂ ಸಾಧಿಸಬಹುದು. ಭೀಷ್ಮರು ಅಂತಹ ಬ್ರಹ್ಮರ್ಷಿಗಳಲ್ಲಿ ಒಬ್ಬರು. ಅವರು ದೊರೆ ಭರತ ವಂಶದಲ್ಲಿ ಮುಖ್ಯಸ್ಥರು. ಎಲ್ಲ ಋಷಿಗಳು ಸತ್ವಗುಣದಲ್ಲಿ ಮಗ್ನರಾಗಿದ್ದು, ಆ ಮಹಾಯೋಧನು ಮರಣ ಸನ್ನದ್ಧನಾಗಿರು ಸನ್ನ ಸನ್ನದ್ಧನಾಗುತ್ತಿರುವ ವಾರ್ತೆಯನ್ನು ಕೇಳಿ ಅಲ್ಲಿಗೆ ಬಂದು ಸೇರಿದರು. ಓಕೆ, ಸೊ ಇಲ್ಲಿ ಏನು ಹೇಳ್ತಿದ್ದಾರೆ? ಸೊ ಇಲ್ಲಿ ಸೊ ಭೀಷ್ಮ ಪಿತಾಮಹರನ್ನ ಭರತ ವಂಶದರಲ್ಲಿ ಮುಖ್ಯರಾಗಿರ್ತಕ್ಕಂಥ ಭೀಷ್ಮ ಪಿತಾಮಹರನ್ನ ನೋಡೋದಕ್ಕೋಸ್ಕರ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಸಕಲ ಬ್ರಹ್ಮರ್ಷಿಗಳು, ದೇವರ್ಷಿಗಳು, ರಾಜರ್ಷಿಗಳು, ಸೊ ಮೊದಲಾದಂತಹ ಮಹಾತ್ಮರು ಅಲ್ಲಿಗೆ ಬರ್ತಾರೆ ಅದೇ ಸಮಯದಲ್ಲಿ. ಸೊ ಇವಾಗ ನಮಗೊಂದು ಪ್ರಶ್ನೆ ಬರ್ಬೋದು, ಇವ್ರಿಗೆ ಹೇಗೆ ಗೊತ್ತಾಗತ್ತೆ, ಇವ್ರಿಗೆ ಹೇಗೆ ಗೊತ್ತಾಯ್ತು ಇಲ್ಲಿ ಕೃಷ್ಣ ಬರ್ತಾ ಇದ್ದಾರೆ, ಇಲ್ಲೊಂದು ಕತೆ ನಡೆಯುತ್ತೆ, ಇವಾಗ ಭೀಷ್ಮ ಪಿತಾಮಹ ಮಾತಾಡ್ತಾರೆ, ಯಾವ್ದ್ರ ಬಗ್ಗೆ ದಿವ್ಯ ಜ್ಞಾನವನ್ನ ಕೊಡ್ತಾರೆ ಅನ್ನೋದು ಇವರಿಗೆಲ್ಲ ಹೇಗೆ ಗೊತ್ತು, ಇವರೆಲ್ಲ ಹೇಗೆ ಬಂದ್ರು ಬ್ರಹ್ಮ ಋಷಿಗಳು? ಸೊ ಆಗಿನ ಕಾಲದಲ್ಲಿ ಎಷ್ಟು ಆಧ್ಯಾತ್ಮಿಕ ಸಾಧನೆಯಲ್ಲಿ ಸಿದ್ಧಿಯನ್ನ ಪಡೆದಿರ್ತಕ್ಕಂಥವ್ರು ಇವರೆಲ್ಲರೂ. ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಸಿದ್ಧಿಯನ್ನ ಪಡೆದಿರ್ತಕ್ಕಂಥವ್ರು. ಸೊ ಹಾಗಾಗಿ ಅವರು ಜಸ್ಟ್ ಅವರ ದಿವ್ಯ ದೃಷ್ಟಿಯಿಂದನೇ ಅಲ್ಲಿ ಏನ್ ಆಗ್ತಿದೆ, ಭಗವಂತ ಎಲ್ಲಿ ಹೋಗ್ತಿದ್ದಾನೆ, ಮತ್ತೆ ಅಲ್ಲಿ ಏನ್ ಆಗ್ಬಹುದು ಅಂಥೇಳಿ ಅವರು ಗೊತ್ತು ಮಾಡ್ಕೋಬಹುದು. ಸೊ ಅಷ್ಟು ಪವರ್ ಅವ್ರಿಗೆ ಇರುತ್ತೆ, ಅಷ್ಟು ಪವರ್ಫುಲ್ ಆಗಿರ್ತಾರೆ ಬ್ರಹ್ಮ ಋಷಿಗಳು, ಈ ರಾಜ ಋಷಿಗಳು ಎಲ್ಲರೂ. ಸೊ ಹಾಗಾಗಿ ಅವ್ರಿಗೆ ಏನು ಅಂದ್ಕೊಳ್ತಾರೆ, ಭೀಷ್ಮ ಪಿತಾಮಹರು ಇವಾಗ ಏನೋ ದಿವ್ಯ ಜ್ಞಾನವನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಯುಧಿಷ್ಠಿರ ಮಹಾರಾಜರಿಗೆ. ಸೊ ಹಾಗಾಗಿ ನಾವು ಕೂಡ ಹೋಗೋಣ ಅಂತೇಳಿ, ಭಗವಂತನು ಕೂಡ ಅಲ್ಲೇ ಇದ್ದಾನೆ, ಸೊ ಹಾಗಾಗಿ ನಾವು ಕೂಡ ಹೋಗೋಣ ಅಂತೇಳಿ ಎಲ್ಲರೂ ಕೂಡ ಆ ಒಂದು ಶವಗಳು ಬಿದ್ದಿರ್ತಕ್ಕಂಥ ಒಂದು ವಾಸನೆ ಬರ್ತಿರ್ತಕ್ಕಂಥ ಆ ಜಾಗಕ್ಕೆ ಕೇವಲ ಭೀಷ್ಮ ಪಿತಾಮಹರಂತ ಮಹಾನ್ ಭಕ್ತರ ಒಂದು ದರ್ಶನಕ್ಕೋಸ್ಕರ, ಅವರ ವಾಕ್ಯವನ್ನ ಕೇಳೋದಕ್ಕೋಸ್ಕರ ಅಲ್ಲಿಗೆ ಬರ್ತಾರೆ. ಸೊ ನಮ್ಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಅವರು ದಿವ್ಯ ದೃಷ್ಟಿಯಲ್ಲಿ ನೋಡ್ತಿರ್ಬೇಕಾದ್ರೆ ಮತ್ತೆ ಅವ್ರು ಅಲ್ಲೇ ನೋಡ್ಬೋದಲ್ಲ, ಅಲ್ಲೇ ಕೇಳಿಸ್ಕೋಬಹುದು, ಅವ್ರು ಕೇಳಿಸ್ಕೊಳ್ಳೋ ಶಕ್ತಿ ಕೂಡ ಇದೆ ಅಲ್ಲೇ ಕುತ್ಕೊಂಡು, ಅವ್ರು ಅಲ್ಲಿವರೆಗೂ ಏನಕ್ಕೆ ಬರಬೇಕು, ಆ ಒಂದು ಶವ ಇರ್ತಕ್ಕಂಥ ಸ್ಥಳಕ್ಕೆ ಯಾಕೆ ಬರಬೇಕು ಅಂತ ಇನ್ನೊಂದು ಪ್ರಶ್ನೆ ಬರ್ಬೋದು. ಇವಾಗ ನಮಗೇನೆ ಯೂಟ್ಯೂಬಲ್ಲಿ ನಾವು ಲೆಕ್ಚರ್ಸ್ನ ಕೇಳ್ತೀವಿ, ಅದಕ್ಕೂ ಭಕ್ತರ ಸಹವಾಸದಲ್ಲಿ ಲೆಕ್ಚರ್ಸ್ ಕೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಭಕ್ತರ ಅಲ್ಲಿ ಅಟೆಂಟಿವ್ ಜಾಸ್ತಿ ಇರುತ್ತೆ ಭಕ್ತರ ಸಹವಾಸದಲ್ಲಿ, ಮತ್ತೆ ಭಕ್ತರ ದರ್ಶನವನ್ನ ಪಡ್ಕೊಳ್ಳೋದು, ಭಕ್ತರ ದರ್ಶನವನ್ನ ಪಡೆಯೋದಕ್ಕೆ ಅಂತ ಮಹಾನ್ ವ್ಯಕ್ತಿಯ ದರ್ಶನ ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಅವರು ಭೀಷ್ಮ ಪಿತಾಮಹರ ಒಂದು ದರ್ಶನಕ್ಕೋಸ್ಕರ ಅಲ್ಲಿ ಬರ್ತಾರೆ, ಮತ್ತೆ ಡೈರೆಕ್ಟಾಗಿ ಅವರ ವಾಣಿಯನ್ನ ಕೇಳೋದಕ್ಕೋಸ್ಕರ ಅಲ್ಲಿ ಬರ್ತಾರೆ. ಇಲ್ಲಿ ಹೇಳ್ತಾರಲ್ವಾ, ಗಂಗಾರ ಪರಶ ಹೊಯೇ ಪಶತೆ ಪಶತೆ ಪವನ್ ದರ್ಶನೆ ಪವಿತ್ರ ಕರೋ ಏ ಮಾರ್ಗ. ಅದೇನೋ ಗಂಗಾ ನದಿಯಲ್ಲಿ ನಮಗೆ ಸ್ನಾನ ಮಾಡಿದ್ರ ಮೇಲೆ ನಾವು ಏನಾಗ್ತೀವಿ, ಪಾವನರಾಗ್ತೀವಿ. ಆದರೆ ಕೇವಲ ಕೇವಲ ವೈಷ್ಣವರ ದರ್ಶನ, ಅದರಲ್ಲೂ ಶುದ್ಧ ವೈಷ್ಣವರ ದರ್ಶನದಿಂದ ಮಾತ್ರದಿಂದಲೇ ನಾವು ಪಾವನರಾಗ್ತೀವಿ, ಪವಿತ್ರರಾಗ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ವೈಷ್ಣವರ ಒಂದು ಭೀಷ್ಮ ಪಿತಾಮಹರ ಒಂದು ದರ್ಶನಕ್ಕೋಸ್ಕರ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಶ್ಲೋಕ 6-7. ಪರ್ವತೋ ನಾರದೋ ದೌಮ್ಯೋ ಭಗವಾನ್ ಬಾದರಾಯಣಃ ಬೃಹದಶ್ಚ ಭರದ್ವಾಜಃ ಸಶಿಷ್ಯೋ ರೇಣುಕಾಸುತ ವಸಿಷ್ಠ ಇಂದ್ರ ಪ್ರಮದಸ್ತ್ರಿತೋ ವೃತ್ಸಂ ಅಧೋಸಿತಃ ಕಕ್ಷಿವಾನ್ ಗೌತಮೋಸ್ತ್ರಿಶ್ಚ ಕೌಶಿಕೋತ ಸುದರ್ಶನಃ. ಅನುವಾದ: ಪರ್ವತ ಮುನಿ, ನಾರದ, ದೌಮ್ಯ, ಭಗವಂತನ ಅವತಾರವಾದ ವ್ಯಾಸರು, ಬೃಹದಶ್ವ, ಭರದ್ವಾಜ, ಶಿಷ್ಯರೊಂದಿಗೂಡಿದ ಪರಶುರಾಮ, ವಸಿಷ್ಠ, ಇಂದ್ರಪ್ರಮದ, ತ್ರಿತ, ಗೃತ್ಸಮದ, ಅಸಿತ, ಕಕ್ಷಿವಾನ್, ಗೌತಮ, ಅತ್ರಿ, ಕೌಶಿಕ ಮೊದಲಾದ ಋಷಿಗಳು ಅಲ್ಲಿಗೆ ಬಂದಿದ್ದರು. ಸುದರ್ಶನ ಚಕ್ರವು ಬಂದಿತು.
ಹರೇ ಕೃಷ್ಣ. ಓಕೆ. ಈ ಶ್ಲೋಕದಲ್ಲಿ ಯಾರ್ಯಾರು ಕೆಲವು ಆ್ಯಕ್ಚುಲಾಗಿ ಅಲ್ಲಿಗೆ ಸಾವಿರಾರು ಭಕ್ತರು ಬರ್ತಾರೆ ಭೀಷ್ಮರ ಒಂದು ನುಡಿಯನ್ನು ಕೇಳೋದಕ್ಕೋಸ್ಕರ. ಬಟ್ ಇಲ್ಲಿ ಕೆಲವೊಂದು ಮುಖ್ಯವಾದಂತಹ ಎಲ್ಲರ ಹೆಸರನ್ನು ಕೊಡೋದಿಲ್ಲ, ಯಾಕಂದರೆ ಭಾಗವತಂ ಅಲ್ಲೇ ಮುಗಿದೋಗ್ಬಿಡುತ್ತೆ. ಅಷ್ಟೊಂದು ಪೇಜ್, ಎಷ್ಟೊಂದು ಪೇಜಸ್ ಬೇಕಾಗಿರುತ್ತೆ ಬರೀ ಹೆಸರನ್ನ ಬರೆಯೋದಕ್ಕೆ. ಸೊ ಇಲ್ಲಿ ಕೆಲವೊಂದು ಮುಖ್ಯವಾದಂತಹ ಋಷಿ ಮುನಿಗಳ ಹೆಸರನ್ನ ಕೊಟ್ಟಿದ್ದಾರೆ. ಅದು ಪರ್ವತ ಮುನಿ, ನಾರದ, ಧೌಮ್ಯ ಋಷಿ, ಮತ್ತು ವಾಸುದೇವರು, ಬೃಹದಶ್ವ, ಭರದ್ವಾಜ. ಸೊ ಅವರು ತಮ್ಮ ಶಿಷ್ಯರೊಂದಿಗೆ ಬರ್ತಾರೆ, ಒಬ್ಬೊಬ್ಬರೇ ಬರೋದಿಲ್ಲ. ಅವರ ಒಂದು ಶಿಷ್ಯರ ಒಂದು ಸಂಗಡ ಬರ್ತಾರೆ ಅವರು. ಪರಶುರಾಮ, ವಶಿಷ್ಠ, ಇಂದ್ರಪ್ರಥಮ, ಸುಯಿಗಾಸಿತ, ಕಕ್ಷಿಮಾರ್, ಗೌತಮ, ಅತ್ರಿ, ಕೌಶಿಕ. ಸೊ ಇವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಇಲ್ಲ, ಇವರೆಲ್ಲರ ಬಗ್ಗೆ ಶಿಲ ಪ್ರಭುಪಾದರು ಭಾವಾರ್ಥದಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅವರ ಬಗ್ಗೆ ತಿಳ್ಕೊಬೋದು. ಬಟ್ ನಾವು ಇವಾಗ ತುಂಬ ದೊಡ್ಡದಿದೆ, ಸೊ ಹಾಗಾಗಿ ಅದರ ಒಬ್ಬೊಬ್ಬರ ಋಷಿಗಳ ಬಗ್ಗೆ ನಾವು ತಿಳ್ಕೊಬೋದು ಇದರಲ್ಲಿ. ಆ ರೀತಿ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಶಿಲ ಪ್ರಭುಪಾದರು. ಸೊ ನಾವು ಇವಾಗ ಅದನ್ನು ಚರ್ಚೆಯನ್ನು ಮಾಡೋದಿಲ್ಲ. ಒಬ್ಬೊಬ್ಬ ಅವ್ರ ಋಷಿಗಳನ್ನ ನಾವು ಇನ್ನೊಂದು ಶ್ಲೋಕದಲ್ಲಿ ಬೇಕಾದ್ರೆ ತಿಳ್ಕೊಬೋದು, ಇನ್ನೊಂದು ಕ್ಲಾಸಲ್ಲಿ ತಿಳ್ಕೊಬೋದು. ಬಟ್ ಇವಾಗ ನಾವು ಭೀಷ್ಮ ಪಿತಾಮಹರ ಬಗ್ಗೆ ಚರ್ಚೆನ ಮಾಡ್ತಿದ್ವಿ. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ. ಶ್ಲೋಕ 8. ಆ್ಯಕ್ಚುಲಾಗಿ ನಾವಿನ್ನ ಭೀಷ್ಮ ಸ್ತುತಿವರೆಗೂ ಇನ್ನೂ ಬಂದಿಲ್ಲ. ಸೊ ಜಸ್ಟ್ ನಾವು ಏನು ಮಾಡ್ತಿದ್ವಿ, ಒಂದು ಸ್ಟೇಜ್ ಸೆಟಪ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಓಕೆ. ಶ್ಲೋಕ 8. ಅನ್ಯೇ ಚ ಮುನಯೋ ಬ್ರಹ್ಮರಾತ ಆದಯ ಮಲಃ ಶಿಷ್ಯಯೋಪೇತ ಅಜಗ್ಮು ಕಶ್ಯಪ ಆಂಗಿರಸ ಆದಯ ಅನುವಾದ. ಶುಕಮುನಿಗಳೇ ಮೊದಲಾದ ಅನೇಕ ಇತರರು, ಪವಿತ್ರಾತ್ಮರಾದ ಕಶ್ಯಪ, ಅಂಗೀರಸ ಮೊದಲಾದವರು ತಮ್ಮ ತಮ್ಮ ಶಿಷ್ಯರೊಂದಿಗೆ ಅಲ್ಲಿಗೆ ಬಂದರು. ಶ್ಲೋಕ 9. ತಾನ್ ಸಮೇತಾನ್ ಮಹಾಭಾಗನ್ ಉಪಲಭ್ಯ ವಸು ಉತ್ತಮ ಪೂಜೆಯಂ ಅಸಧರ್ಮಜ್ಞ ದೇಶಕಾಲ ವಿಭಾಗವೇತ್. ಅನುವಾದ. ಅಷ್ಟವಸುಗಳಲ್ಲಿ ಅತ್ಯಂತ ಶ್ರೇಷ್ಠರಾದ ಭೀಷ್ಮರು ದೇಶಕಾಲೋಚಿತವಾದ ಸಮಸ್ತ ಧರ್ಮ ತತ್ವಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದರಿಂದ ಅಲ್ಲಿಗೆ ನೆರೆದ ಎಲ್ಲ ಮಹಾನ್ ಓಜಸ್ವಿ ಋಷಿಗಳನ್ನು ಆದರಪೂರ್ವಕವಾಗಿ ಸ್ವಾಗತಿಸಿದರು. ಭಾವಾರ್ಥ. ಧರ್ಮ ಪಾರಂಗತರಾದವರು ದೇಶಕಾಲೋಚಿತವಾಗಿ ಧರ್ಮ ತತ್ವಗಳನ್ನು ಸರಿಹೊಂದಿಸಿಕೊಳ್ಳುವುದು ಹೇಗೆಂದು ನಿರ್ದುಷ್ಟವಾಗಿ ತಿಳಿದಿರುತ್ತಾರೆ. ಎಲ್ಲ ಮಹಾನ್ ಆಚಾರ್ಯರು ಅಥವಾ ಧರ್ಮ ಬೋಧಕರು ಅಥವಾ ಸಮಾಜ ಸುಧಾರಕರು ದೇಶಕಾಲೋಚಿತವಾಗಿ ಧರ್ಮ ತತ್ವಗಳನ್ನು ಹೊಂದಿಸಿಕೊಂಡೇ ತಮ್ಮ ಉದ್ದೇಶಿತ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಬಗೆ ಬಗೆಯ ಹವಾಮಾನಗಳು, ಸನ್ನಿವೇಶಗಳು ಇವೆ. ವ್ಯಕ್ತಿಯೊಬ್ಬ ಭಗವಂತನ ಸಂದೇಶವನ್ನು ಉಪದೇಶಿಸುವ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕೆಂದರೆ ಅವನು ದೇಶ ಕಾಲಗಳಿಗೆ ಅನುಗುಣವಾಗಿ ಹೊಂದಾಣಿಕೆ ಮಾಡುವುದರಲ್ಲಿ ಪರಿಗಣಿತನಾಗಬೇಕು. ಭೀಷ್ಮರು ಈ ಭಕ್ತಿ ಸೇವೆಯ ಪಂಥವನ್ನು ಕುರಿತು ಬೋಧಿಸುವ 12 ಮಹಾಜನಗಳಲ್ಲಿ ಒಬ್ಬರಾಗಿದ್ದರು. ಆದುದರಿಂದ ವಿಶ್ವದ ಎಲ್ಲ ಭಾಗಗಳಿಂದ ಬಂದು ಸೇರಿದ ಓಜಸ್ವಿ ಋಷಿಗಳನ್ನೆಲ್ಲ ತಮ್ಮ ಮರಣಶಯ್ಯೆಯ ಬಳಿ ಬರಮಾಡಿಕೊಂಡು ಸ್ವಾಗತಿಸುವುದು ಅವರಿಗೆ ಸಾಧ್ಯವಾಯಿತು. ಆಗ ಅವರು ತಮ್ಮ ಮನೆಯಲ್ಲಿರಲಿಲ್ಲ, ಆರೋಗ್ಯವಂತರಾಗಿಯೂ ಇರಲಿಲ್ಲ. ಆದುದರಿಂದ ಆ ಸಮಯದಲ್ಲಿ ಬಂದವರನ್ನು ದೈಹಿಕವಾಗಿ ಬರಮಾಡಿಕೊಂಡು ಸ್ವಾಗತಿಸಲು ಭೀಷ್ಮರು ಖಂಡಿತ ಅಸಮರ್ಥರಾಗಿದ್ದರು. ಆದರೆ ಅವರ ಸ್ವಸ್ಥ ಮನಸ್ಸು ಚೈತನ್ಯಶೀಲವಾಗಿತ್ತು. ಆದುದರಿಂದ ಹಾರ್ದಿಕವಾಗಿ ಮಧುರ ವಚನಗಳನ್ನು ಹಾಡಿ ಬಂದವರನ್ನು ಸ್ವಾಗತಿಸಿದರು. ವ್ಯಕ್ತಿಯೊಬ್ಬ ತನ್ನ ಕರ್ತವ್ಯಗಳನ್ನು ದೈಹಿಕವಾಗಿಯೋ ಮಾನಸಿಕವಾಗಿಯೋ ಶಾಬ್ದಿಕವಾಗಿಯೋ ನಿರ್ವಹಿಸುವುದು ಸಾಧ್ಯ. ಭೀಷ್ಮರಿಗೆ ಅವುಗಳನ್ನು ಸೂಕ್ತ ಸಂದರ್ಭಗಳಲ್ಲಿ ಹೇಗೆ ಉಪಯೋಗಿಸುವುದೆಂದು ಚೆನ್ನಾಗಿ ತಿಳಿದಿತ್ತು. ಆದುದರಿಂದ ದೈಹಿಕವಾಗಿ ಅವರನ್ನೆಲ್ಲ ಸ್ವಾಗತಿಸಿದರು. ಓಕೆ. ಇಲ್ಲಿ ಅನುವಾದದಲ್ಲಿ ಏನು ಹೇಳ್ತಿದ್ದಾರೆ, ಶಿಲ ಪ್ರಭುಪಾದರು ಏನು ಹೇಳ್ತಿದ್ದಾರೆ ಅಂದರೆ, ಭೀಷ್ಮ ಪಿತಾಮಹರು ಸಮಸ್ತ ಧರ್ಮ ತತ್ವಗಳನ್ನು ಅವರು ಚೆನ್ನಾಗಿ ಬಲ್ಲವರಾಗಿದ್ದರು. ಯಾವಾಗ ಯಾವ ರೀತಿ ಧರ್ಮ ತತ್ವಗಳನ್ನು ಉಪಯೋಗಿಸ್ಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಇವಾಗ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ, ವೈಷ್ಣವರು ಬರ್ತಾರೆ, ಅವಾಗ ನಾವೇನು ಮಾಡಬೇಕು, ಅವರಿಗೆ ಸ್ಮೈಲ್ ಕೊಟ್ಟು ಅವರಿಗೆ ಒಳಗೆ ಕರೆದು ಕೂತ್ಕೊಳ್ಳೋದಕ್ಕೆ ಆಸನವನ್ನು ಕೊಟ್ಟು ಅವರಿಗೆ ಉಪಚಾರವನ್ನು ಮಾಡಬೇಕು, ಕುಡಿಯೋದಕ್ಕೋ ತಿನ್ನೋದಕ್ಕೋ ಕೊಟ್ಟು. ಅದರಲ್ಲೂ ವೈಷ್ಣವ ಬರ್ತಾ ಇದ್ದಾರೆ ಅಂತಂದರೆ ಇನ್ನು
ಜಾಸ್ತಿನೇ ನಾವು ಮಾಡಬೇಕು. ನಮ್ಮಲ್ಲಿ ಎಷ್ಟು ಕೆಪಾಸಿಟಿ ಇದೆ, ಎಷ್ಟಾಗುತ್ತೋ ಹಾಗೆ. ಬಟ್ ಇಲ್ಲಿ ಬಟ್ ನಮಗೇನಾದರೂ ಹುಷಾರಿಲ್ಲ ಅಂತಂದರೆ ನಾವೇನು ಮಾಡ್ತೀವಿ, ಯಾರಾದರೂ ಬಂದರೆ ನಮಗೆ ಅಷ್ಟು ಈವನ್ ನಮಸ್ಕಾರ ಕೂಡ ಮಾಡೋದಿಲ್ವೇನೋ, ಯಾಕಂದರೆ ನಮಗೆ ಆಗ್ತಾ ಇಲ್ಲ, ನಮ್ಗೆ ಹುಷಾರಿಲ್ಲ, ಬೆಡ್ ಮೇಲೆ ಮಲಗಿದ್ದೀವಿ. ಸೊ ಈ ರೀತಿ ಪರಿಸ್ಥಿತಿಲಿ ಏನಿರ್ತೀವಿ. ಬಟ್ ಇಲ್ಲಿ ವಿಶ್ವಪಿತಾಮಹರ ಪರಿಸ್ಥಿತಿ ಏನು? ಆದರೂ ಕೂಡ ಅವ್ರು ಏನು ಮಾಡ್ತಾರೆ, ಅಲ್ಲಿ ಬರೋರಿಗೆ ಎಷ್ಟು ಚೆನ್ನಾಗಿ ಸ್ವಾಗತವನ್ನ ಮಾಡ್ತಾರೆ. ಅವರು ಆ್ಯಕ್ಚುಲಿಗೆ ಮನೆಯಲ್ಲಿಲ್ಲ. ಅವರು ಆ ವಾಸನೆ ಬರ್ತಕ್ಕಂತಹ ಅವರ ಪರಿಸ್ಥಿತಿ ತುಂಬ ನೋವಲ್ಲಿದೆ. ದುಃಖಿತರಾಗಿದ್ದಾರೆ. ಸೊ ಆ ಒಂದು ಪರಿಸ್ಥಿತಿಯಲ್ಲಿದ್ರೂ ಕೂಡ, ಆ ವಾಸನೆ ಬರ್ತಕ್ಕಂಥ ಜಾಗದಲ್ಲಿ ಇದ್ರೂ ಕೂಡ ಪ್ರತಿಯೊಬ್ಬರಿಗೂ ಸ್ಮೈಲ್ ಕೊಟ್ಟು ಅವರು ಏನು ಮಾಡ್ತಿದ್ದಾರೆ, ಆ ಸಿಹಿಯಾದಂಥ ನುಡಿಯನ್ನ ಮಾತಾಡ್ತಿದ್ದಾರೆ. ಸಂಕ್ರಾಂತಿಯಲ್ಲಿ ನಾವು ಹೇಳ್ತೀವಲ್ಲ, ಹ್ಮ್ ಆ, ತಿಳುಗುಳ ಕಾಲು ಗೊಡ್ ಗೊಡ್ ಬೋಲು ಅಂತ. ಸಿಹಿಯಾದ ತಿಳ್ ಎಳ್ಳು ಬೆಲ್ಲ ತಿನ್ನಿ ಸಿಹಿಯಾಗಿ ಮಾತಾಡಿ ಅಂತ. ಆ ರೀತಿಯಲ್ಲಿ ಆ ಭೀಷ್ಮ ಪಿತಾಮಹರು ತಮ್ಮ ಸಿಹಿಯಾದ ವಾಣಿಗಳಿಂದ ಅವರನ್ನ ಸ್ವಾಗತ ಮಾಡ್ತಿದ್ದಾರೆ. ಅರೆ ದೇವಮೇ ಋಷಿ ನೀವು ಬಂದ್ರಾ? ನಮಸ್ತೆ, ಬನ್ನಿ ಬನ್ನಿ. ಅರೆ ವಸಿಷ್ಠ ಮುನಿಗಳು ನೀವು ಕೂಡ ಬಂದಿದ್ದೀರಾ? ನಮಸ್ಕಾರ, ಸ್ವಾಗತ, ಬನ್ನಿ ಅಂತ ಎಲ್ಲರಿಗೂನು ಚೆನ್ನಾಗಿದ್ದೀರಾ? ಸೊ ಈ ರೀತಿ ಎಲ್ಲ ಒಂದು ವಿಚಾರಣೆ ಮಾಡ್ತಿದ್ದಾರೆ. ಮತ್ತೆ ಅವರೆಲ್ಲರಿಗೂ ತುಂಬಾ ಸಿಹಿಯಾದ ಮಾತುಗಳಿಂದ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಅತಿಥಿಗಳ ಸತ್ಕಾರ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್. ಯಾರೇ ಬರಲಿ ಅತಿಥಿಗಳು ಮನೆಗೆ, ಅವರನ್ನ ಆ ಒಳ್ಳೆಯ ರೀತಿನಲ್ಲಿ ಅವರಿಗೆ ಉಪಚಾರವನ್ನ ಮಾಡಬೇಕು. ಈವನ್ ಸರಿಯಾಗಿ ನಾವು ಉಪಚಾರವನ್ನ ಮಾಡಲಿಲ್ಲ ಅಂದ್ರೆ, ಇವಾಗ ಎಲ್ಲದಕ್ಕೂ ಒಂದೊಂದು ನರಕ ಇದೆ. ಒಬ್ಬ ಒಂದೊಂದು ಸುಳ್ಳು ಹೇಳ್ದವ್ರಿಗೆ ಒಂದು ನರಕ, ಮತ್ತೆ ಒಂದೊಂದು ಏನೋ ಒಂದೊಂದು ತಪ್ಪಿಗೂ ಒಂದೊಂದು ನರಕ ಇದೆ. ಆ ರೀತಿಯಲ್ಲಿ ಅತಿಥಿಯ ಸೇವೆಯನ್ನ ಸರಿಯಾಗಿ ಮಾಡದೇ ಇರೋರು, ಅತಿಥಿಯನ್ಗೆ ಸಂತೃಪ್ತಿಯನ್ನ ಮಾಡದೇ ಇರೋರು ಕೂಡ ಒಂದೊಂದು ನರಕ ಇದೆ. ಸೊ ಯಾರು ಅತಿಥಿ ಸತ್ಕಾರವನ್ನು ಸರಿಯಾಗಿ ಮಾಡೋದಿಲ್ಲ, ಅವರು ಆ ನರಕಕ್ಕೆ ಹೋಗ್ತಾರೆ, ಅಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಾರೆ. ಹಾಗಾಗಿ ಮನೆಗೆ ಬಂದಿರ್ತಕ್ಕಂಥ ಅತಿಥಿಯನ್ನ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಶ್ಲೋಕ 10. ಕೃಷ್ಣಂ ಚ ತತ್ಪ್ರಭಾವಜ್ಞಃ ಆಸೀನಂ ಜಗದೀಶ್ವರಂ ಹೃದಯಸ್ಥಂ ಪೂಜಯಾಮಾಸ ಮಾಯೆಯ ಉಪತ್ತ ವಿಗ್ರಹಂ. ಅನುವಾದ: ಭಗವಾನ್ ಶ್ರೀಕೃಷ್ಣ ಎಲ್ಲರ ಹೃದಯದಲ್ಲೂ ನೆಲೆಸಿರುತ್ತಾನೆ. ಆದರೂ ತನ್ನ ಅಂತರಂಗ ಶಕ್ತಿಯಿಂದಾಗಿ ತನ್ನ ದಿವ್ಯ ರೂಪವನ್ನು ಅಭಿವ್ಯಕ್ತಿಸುತ್ತಾನೆ. ಇಂತಹ ಭಗವಂತನೇ ಈಗ ಭೀಷ್ಮರ ಮುಂದೆ ಕುಳಿತಿದ್ದ. ಅವನ ಮಹಿಮೆಯನ್ನು ಬಲ್ಲವರಾದುದರಿಂದ ಭೀಷ್ಮರು ಅವನನ್ನು ಯಥೋಚಿತವಾಗಿ ಪೂಜಿಸಿದರು. ಭಾವಾರ್ಥ: ಏಕಕಾಲದಲ್ಲಿ ಎಲ್ಲೆಲ್ಲೂ ಅಸ್ತಿತ್ವದಲ್ಲಿರುವುದರಿಂದ ಭಗವಂತನ ಸರ್ವಶಕ್ತತ್ವ ಪ್ರಕಟವಾಗಿದೆ. ಅವನು ಸದಾ ತನ್ನ ಶಾಶ್ವತ ಧಾಮವಾದ ಗೋಲೋಕ ಬೃಂದಾವನದಲ್ಲಿ ನೆಲೆಸಿರುತ್ತಾನೆ. ಆದರೂ ಪ್ರತಿಯೊಬ್ಬನ ಹೃದಯದಲ್ಲಿ ನೆಲೆಸಿರುತ್ತಾರೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಅದೃಶ್ಯ ಅಣುವಿನಲ್ಲೂ ನೆಲೆಸಿರುತ್ತಾನೆ. ತನ್ನ ಅಂತರಂಗ ಶಕ್ತಿಯಿಂದ ಈ ಲೌಕಿಕ ಪ್ರಪಂಚದಲ್ಲಿ ತನ್ನ ಶಾಶ್ವತ ದಿವ್ಯ ರೂಪದಲ್ಲಿ ಗೋಚರಿಸಿರುತ್ತಾನೆ. ಈಗ ಬಹಿರಂಗ ಶಕ್ತಿ ಅಥವಾ ಲೌಕಿಕ ಶಕ್ತಿಗೂ ಅವನ ಶಾಶ್ವತ ರೂಪಕ್ಕೂ ಏನೇನೂ ಸಂಬಂಧವಿಲ್ಲ. ಕೃಷ್ಣನನ್ನು ಯಥೋಚಿತವಾಗಿ ಪೂಜಿಸಿದ ಭೀಷ್ಮರಿಗೆ ಈ ಸತ್ಯಗಳೆಲ್ಲ ತಿಳಿದಿದ್ದವು. ಸೊ ಎಲ್ಲರೂ ಬರ್ತಾರೆ, ಎಲ್ಲರೂ ಭೀಷ್ಮರಿಗೆ ಸುತ್ತುವರಿದು ಅಲ್ಲಲ್ಲೇ ಜಾಗ ಮಾಡಿಕೊಂಡು ಕೂತ್ಕೊಳ್ತಾರೆ. ಭಗವಂತ ಶ್ರೀಕೃಷ್ಣನು ಕೂಡ ಅಲ್ಲಿ ಅವರು ಕೂಡ ಜಾಗ ಮಾಡ್ಕೊಂಡು ಅವರು ಕೂಡ ಕೂತ್ಕೊಳ್ತಾರೆ ಅಲ್ಲಿ. ಸೊ ಇಲ್ಲಿ ಭೀಷ್ಮ ಪಿತಾಮಹರಿಗೆ ಗೊತ್ತಿತ್ತು, ಕೃಷ್ಣ ಎಲ್ಲರ ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ದೇವೋತ್ತಮ ಪರಮ ಪುರುಷರು ಅಂತ. ಸೊ ಅವರು ಯಥಾರೂಪವಾಗಿ ಅವ್ರು ಏನು ಮಾಡ್ತಾರೆ, ಸಿಹಿ ಮಾತುಗಳನ್ನು ಹಾಡ್ತಾ ಮನಸ್ಸಿನಲ್ಲೇ ಭಗವಂತ ಕೃಷ್ಣನನ್ನು ಅವರು ಪೂಜಿಸ್ತಾರೆ. ಶ್ಲೋಕ 11. ಪಾಂಡುಪುತ್ರಾನ್ ಉಪಸಿನಾನ್ ಆಶ್ರಯ ಪ್ರೇಮ ಸಂಗತಾನ್ ಅಭ್ಯಚಷ್ಟ ಅನುರಾಗ ಆಶ್ರಯ ಅಂಧಿಭೂತೇನ ಚಕ್ಷುಷ. ಅನುವಾದ: ಪಾಂಡು ಮಹಾರಾಜನ ಪುತ್ರರು ಮರಣ ಸನ್ನದ್ಧರಾದ ತಮ್ಮ ತಾತನ ಬಗೆಗೆ ಇಕ್ಕಿದ ವಾತ್ಸಲ್ಯದಿಂದಾಗಿ ಮೂಕರಾಗಿ ಅವರ ಬಳಿ ಕುಳಿತಿದ್ದರು. ಇದನ್ನು ಕಂಡ ಭೀಷ್ಮರು ಅವರನ್ನು ಎದೆ ತುಂಬಿ ಅಭಿನಂದಿಸಿದನು. ಪ್ರೀತಿ ವಾತ್ಸಲ್ಯಗಳಿಂದ ಭಾವಪರಶರಾದ ಭೀಷ್ಮರ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಉಕ್ಕಿದವು. ಭಾವಾರ್ಥ: ಪಾಂಡು ಮಹಾರಾಜ ಗತಿಸಿದಾಗ ಅವನ ಮಕ್ಕಳೆಲ್ಲ ಚಿಕ್ಕರಾಗಿದ್ದರು. ಆದುದರಿಂದ ಸಹಜವಾಗಿಯೇ ರಾಜಮನೆತನದ ಹಿರಿಯರ, ಅದರಲ್ಲೂ ಮುಖ್ಯವಾಗಿ ಭೀಷ್ಮರ ವಾತ್ಸಲ್ಯದ ಆಸರೆಯಲ್ಲಿ ಅವರು ಬೆಳೆದರು. ಕಾಲಾನುಕ್ರಮದಲ್ಲಿ ಪಾಂಡವರು ದೊಡ್ಡವರಾದ ಮೇಲೆ ದುರ್ಯೋಧನ ಮತ್ತು ಅವನ ದುಷ್ಟಕೂಟದವರ
ಕುಟಿಲತೆಯಿಂದ ಮೋಸ ಹೋದರು. ಮುಗ್ಧರಾದ ಪಾಂಡವರು ವಿನಾಕಾರಣ ಕಷ್ಟಕ್ಕೆ ಸಿಲುಕಿದರೆಂದು ಭೀಷ್ಮರಿಗೆ ತಿಳಿದರೂ ರಾಜಕೀಯ ಕಾರಣಗಳಿಂದಾಗಿ ಅವರು ಪಾಂಡವರ ಪಕ್ಷ ವಹಿಸಲಾಗಲಿಲ್ಲ. ತಮ್ಮ ಜೀವನದ ಅಂತಿಮ ಕಾಲದಲ್ಲಿ ಯುಧಿಷ್ಠಿರನ ನೇತೃತ್ವದಲ್ಲಿ ಬಳಿಗೆ ಬಂದ ವಿನೀತರಾಗಿ ಕುಳಿತ ತಮ್ಮ ಮಹೋನ್ನತ ಮೊಮ್ಮಕ್ಕಳನ್ನು ಕಂಡು ಆ ಮಹಾಯೋಧನಾದ ತಾತನಿಗೆ ಪ್ರೇಮದಿಂದ ಉಕ್ಕಿದ ಕಣ್ಣೀರನ್ನು ತಡೆಯಲಾಗಲಿಲ್ಲ. ಅಡೆತಡೆಯಿಲ್ಲದೆ ಬಾಷ್ಪಧಾರೆ ಧಳ ಸುರಿಯಿತು. ಅತ್ಯಂತ ಧರ್ಮನಿಷ್ಠರಾದ ತಮ್ಮ ಮೊಮ್ಮಕ್ಕಳು ಅನುಭವಿಸಿದ ಅಪಾರ ಸಂಕಷ್ಟಗಳನ್ನು ಭೀಷ್ಮರು ಜ್ಞಾಪಿಸಿಕೊಂಡರು. ದುರ್ಯೋಧನನ ಸ್ಥಾನದಲ್ಲಿ ಯುಧಿಷ್ಠಿರನ ಸಿಂಹಾಸನವನ್ನೇರಿದ್ದರಿಂದ ಭೀಷ್ಮರಿಗೆ ಅತೀವ ಸಂತೃಪ್ತಿಯಾಯಿತು. ಆದುದರಿಂದ ಅವರನ್ನು ಅಭಿನಂದಿಸಲಾರಂಭಿಸಿದರು. ಸೊ ಎಲ್ಲರೂ ಸುತ್ತುವರೆದು ಬಂದು ಕೂತ್ಕೊಳ್ತಾರೆ. ಪಾಂಡವರು ಕೂಡ ಅಲ್ಲಿ ಬಂದು ಕೂತ್ಕೊಳ್ತಾರೆ ಕೃಷ್ಣನ ಸಮೇತವಾಗಿ. ಸೊ ಏನ್ ಮಾಡ್ತಾರೆ, ಭೀಷ್ಮರನ್ನ ಆ ಒಂದು ಸ್ಥಿತಿನಲ್ಲಿ ನೋಡಿ ಸೊ ಅವರೆಲ್ಲ ದಳದಳವಾಗಿ ಅವರ ಕಣ್ಣೀರಲ್ಲಿ ಕಣ್ಣೀರು ಉಕ್ಕಿ ಬರುತ್ತೆ. ಅವರು ಭೀಷ್ಮಪಿತಾಮಹರಿಗೆ ನಮಸ್ಕಾರವನ್ನ ಮಾಡಿ ಭಗವಾನ್ ಕೃಷ್ಣರ ಸಮೇತ ಪಾಂಡವರು ಕೂತ್ಕೊಂಡಿರ್ತಾರೆ. ಅದನ್ನು ನೋಡಿ ಭೀಷ್ಮ ಪಿತಾಮಹ ಏನ್ ಮಾಡ್ತಾರೆ, ಹೃತ್ಪೂರ್ವಕವಾಗಿ ಎದೆ ತುಂಬಿ ಅವರನ್ನ ಅಭಿನಂದಿಸ್ತಾರೆ. ಯಾಕಂದ್ರೆ ದುರ್ಯೋಧನ ರಾಜನಾಗಿದೆ, ಯುಧಿಷ್ಠಿರ ಮಹಾರಾಜರು ರಾಜರಾಗಿದ್ದಾರೆ. ಸೊ ಹಾಗಾಗಿ ಅವರಿಗೆ ಅಭಿನಂದನೆಯನ್ನ ಹೇಳ್ತಾರೆ. ಪ್ರೀತಿ ವಾತ್ಸಲ್ಯಗಳಿಂದ ಅವರ ಭೀಷ್ಮ ಪಿತಾಮಹರಲ್ಲೂ ಕೂಡ ಕಣ್ಣಿನಲ್ಲಿ ಕಣ್ಣೀರು ಉಕ್ಕಿ ಬರುತ್ತೆ. ಅವ್ರ ಇಬ್ಬರಿಗೂ ತುಂಬಾ ಪಾಂಡವರು ಮತ್ತೆ ಭೀಷ್ಮ ಪಿತಾಮಹ ಇಬ್ಬರಿಗೂ ತುಂಬಾ ಒಳ್ಳೆಯ ಕನೆಕ್ಷನ್ ಇರುತ್ತೆ. ಬಟ್ ಆದ್ರೂ ಕೂಡ ಅವರು ಪಾಂಡವರು ಅಂದ್ರೆ ಭೀಷ್ಮ ಪಿತಾಮಹರಿಗೆ ಗೊತ್ತು ಪಾಂಡವರು ಧರ್ಮಿಷ್ಠರು, ಪಾಂಡವರು ಇನ್ನೋಸೆನ್ಸ್ ಅವ್ರದ್ದು ಎಲ್ಲ ಗೊತ್ತಿರುತ್ತೆ. ಆದ್ರೂ ಕೂಡ ಅವರು ಪಾಂಡವರ ಪರವಾಗಿ ಅವರು ಬರೋದಿಲ್ಲ, ಕೌರವರ ಪರವಾಗಿ ಅವರು ಯುದ್ಧವನ್ನ ಮಾಡ್ತಾರೆ. ಯಾಕೆಂದ್ರೆ ಪಾಂಡವರ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ. ಯಾಕಂದ್ರೆ ಅದು ಒಂದು ಅವ್ರದ್ದು ಪ್ರತಿಜ್ಞೆ ಇರುತ್ತೆ, ಮತ್ತೆ ಅವ್ರದ್ದು ಒಂದು ರಾಜಕೀಯ ಕಾರಣ ಇರುತ್ತೆ. ಸೊ ಹಾಗಾಗಿ ಅವರು ಪಾಂಡವರ ವಿರುದ್ಧವಾಗಿ ಯುದ್ಧವನ್ನ ಮಾಡ್ಬೇಕಾಗಿರುತ್ತೆ. ಆಕ್ಚುಲಾಗಿ ಪಾಂಡವರು ತುಂಬಾ ಚಿಕ್ಕವರು ಇರ್ಬೇಕಾದ್ರೆ ಅವರ ತಂದೆ ಪಾಂಡು ಮಹಾರಾಜರು ತೀರ್ಕೊಳ್ತಾರೆ. ಸೊ ಅದಾದ ನಂತರ ಅವರು ಯಾರ ಆಶ್ರಯದಲ್ಲಿ ಬೆಳೀತಾರೆ, ಭೀಷ್ಮ ಪಿತಾಮಹರ ಆಶ್ರಯದಲ್ಲಿ ಅವರ ಒಂದು ವಾತ್ಸಲ್ಯದಿಂದ ಅವರನ್ನ ಬೆಳೆಸ್ತಾರೆ, ಪಾಂಡವರನ್ನ ಬೆಳೆಸ್ತಾರೆ ಭೀಷ್ಮ ಪಿತಾಮಹರು. ಹಾಗಾಗಿ ಪಾಂಡವರಿಗೂ ಜಾಸ್ತಿ ಅಟ್ಯಾಚ್ಮೆಂಟ್ ಇರುತ್ತೆ ಭೀಷ್ಮ ಪಿತಾಮಹರಿಗೂ ಕೂಡ ಜಾಸ್ತಿ ಅಟ್ಯಾಚ್ಮೆಂಟ್ ಪಾಂಡವರ ಮೇಲೆ ಇರುತ್ತೆ. ಪಾಂಡವರಂದ್ರೆ ತುಂಬಾ ಖುಷಿಯನ್ನ ಪಡ್ತಿರ್ತಾರೆ, ಇಷ್ಟಪಡ್ತಿರ್ತಾರೆ. ಅಂದ್ರೆ ಅವರು ಧರ್ಮಿಷ್ಠರು. ಇವಾಗ ಪಾಂಡವರ ಆ ಒಂದು ಒಳ್ಳೆಯ ಸ್ಥಿತಿಯನ್ನ ನೋಡಿ, ಯಾಕೆಂದ್ರೆ ಬರೀ ಕಷ್ಟವನ್ನೇ ನೋಡಿರ್ತಕ್ಕಂಥ ಪಾಂಡವರು ಸೊ ಅಟ್ಲೀಸ್ಟ್ ಇವಾಗ ಸುಖವಾಗಿದ್ದಾರೆ, ಇವಾಗ ರಾಜರಾಗಿದ್ದಾರೆ. ಮತ್ತೆ ಹಸ್ತಿನಾಪುರದ ಒಂದು ಏನು ಸಿಂಹಾಸನ ಇವ್ರಿಗೆ ಸಿಕ್ಕಿದೆ ಅಂತೇಳಿ ಭೀಷ್ಮರಿಗೆ ತುಂಬಾ ಸಂತೃಪ್ತಿ ಆಗುತ್ತೆ, ತುಂಬಾ ಸಂತೋಷ ಪಡ್ತಾರೆ. ಮತ್ತೆ ಅವರಿಗೆ ಪಾಂಡವರಿಗೆ ಅಭಿನಂದನೆಯನ್ನ ಕೂಡ ಅವರು ಹೇಳ್ತಾರೆ. ಓಕೆ, ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಭೀಷ್ಮರ ಸ್ತುತಿ ಸ್ಟಾರ್ಟ್ ಆಗುತ್ತೆ, ಶುರುವಾಗುತ್ತೆ. 10 ಶ್ಲೋಕಗಳಿದೆ, ಅದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಸೊ ಗುರು ಮಹಾರಾಜರ ಕೃಪೆಯಿಂದ, ಶಿಲ ಪ್ರಭುಪಾದರ ಕೃಪೆಯಿಂದ ನನಗೆ ಗೊತ್ತಿರೋಷ್ಟು ವಿಚಾರಗಳನ್ನ ನಿಮ್ಮಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ನ್ಯೂನತೆಗಳಿಂದ ನಾನೇನಾದರೂ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ನನ್ನಲ್ಲಿ ಏನಾದರೂ ಸರಿ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದು ಕೀ ಜಯ. ಹರೇ ಕೃಷ್ಣ.